ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ. ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಂ ಆಶುದೇವ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಧೃತರಾಷ್ಟ್ರಃ ಯಾನಿ ಲಿಂಗಾನಿ ಸೇನಾನಾಂ ಯುಧಿ ಭವಂತಿ ಯುಧಿಜೇಷ್ಯತಾಂ ತಾನಿ ಸರ್ವಾಣಿ ಭಗವನ್ ಶ್ರೋತುಮಿಚ್ಛಾಮಿ ತತ್ವತಃ. ಧೃತರಾಷ್ಟ್ರ ಕೇಳ್ತಾ ಇದ್ದ ಅನ್ನೋದರಲ್ಲಿಗೆ ನಿನ್ನೆಯ ಕಥೆ ನಿಂತಿತ್ತು. ಇವತ್ತು ಅಲ್ಲಿಂದ ಮುಂದುವರಿಯುತ್ತಾ ಇದೆ. ಯಾನಿ ಲಿಂಗಾನಿ ಸೇನಾನಾಂ, ಯಾವ ಸೇನೆ ಗೆಲ್ಲತ್ತೆ ಅಂತ ಹೇಳಿ ನಮಗೆ ಗೊತ್ತಾಗತ್ತೆ. ಗೆಲ್ಲುವ ಸೇನೆಯ ಗುರುತುಗಳೇನು, ಅದೆಲ್ಲವನ್ನೂ ನಾನು ಕೇಳಬೇಕು ಅಂತ ಬಯಸ್ತೇನೆ. ಪ್ರಸನ್ನಭಾ ಪಾವಕ ಊರ್ಧ್ವರಶ್ಮಿ ಪ್ರದಕ್ಷಿಣಾವೃತ್ತ ಶಿಖೋ ವಿಧೂಮಃ ಪುಣ್ಯಾಗಂಧಾಶ್ಚಾಹುತೀನಾಂ ಪ್ರವಾಂತಿ ಜಯಸ್ಯೈತದ್ಭಾವಿನೋ ರೂಪಮಾಹುಃ. ಪ್ರಸನ್ನಭಾಹ, ಕಣ್ಣಿಗೆ ಮುದ ನೀಡುವ ಬೆಳಕು, ಚುಚ್ಚೋದು ಆ ತರಹ ಅಲ್ಲ, ಪ್ರಸನ್ನಭಾಹ. ಆಮೇಲೆ ಊರ್ಧ್ವರಶ್ಮಿ, ಮೇಲ್ಗಡೆಗೆ ಸರಿಯುವಂತಹ ಕಾಂತಿ. ಪ್ರದಕ್ಷಿಣಾವರ್ತ ಶಿಖ, ಎಡಗಡೆಯಿಂದ ಬಲಗಡೆಗೆ ಪ್ರದಕ್ಷಿಣೆ ಬರುವಂತಹ ಜ್ವಾಲೆ. ವಿಧೂಮಃ, ಹೆಚ್ಚು ಹೊಗೆ ಇಲ್ಲದೆ ಇರುವುದು. ಹಾಕಿದ ಆಹುತಿಯ ಪರಿಮಳ ಬರೋದು. ಪರಿಮಳ ಅಂತಂದ್ರೆ ಸುಗಂಧ, ಪೂತಿ ಅಂದರೆ ದುರ್ಗಂಧ. ಆ ದುರ್ಗಂಧ ಬರದೆ ಪರಿಮಳ ಅನ್ನೋದು ಬರೋದು. ಜಯಸ್ಯೈತದ್ಭಾವಿನೋ ರೂಪಮಾಹುಹು, ಇದು ಜಯಸ್ಯ, ಗೆಲುವಿನ ಸೂಚನೆ. ಗಂಭೀರ ಘೋಷಾಶ್ಚ ಮಹಾಸ್ವನಾಶ್ಚ ಶಂಖಾ ಮೃದಂಗಾಶ್ಚ ವದ್ನದಂತಿ ಯತ್ರ ವಿಶುದ್ಧರಶ್ಮಿ ತಪನಃ ಶಶೀ ಚ ಜಯಸ್ಯೈತದ್ಭಾವಿನೋ ರೂಪಮಾಹುಃ. ಗಂಭೀರ ಘೋಷಾಹ, ಆಳವಾದ ಧ್ವನಿ. ಯಾವುದು? ಶಂಖದ್ದು. ಕೀರಲು ಅಥವಾ ಬೇರೆ ತರಹದ್ದಲ್ಲ. ಇನ್ನು ಮಹಾಸ್ವನಾಶ್ಚ, ಒಳ್ಳೆಯ ಸದ್ದು. ಶಂಖಾಹ ಮೃದಂಗಾಹ, ಶಂಖ ಆಗಲಿ ಮೃದಂಗ ಆಗಲಿ ಆಳವಾದ ಧ್ವನಿಯನ್ನ ಅದು ನಿರೂಪಣೆ ಮಾಡುತ್ತೆ. ಶಂಖ ಮೃದಂಗಾಶ್ಚ ನದಂತಿ ಯತ್ರ ವಿಶುದ್ಧ ರಶ್ಮಿ ತಪನಃ ಶಶೀ ಚ, ಶುದ್ಧವಾದ ಬೆಳಕು, ಕಣ್ಣಿಗೆ ತೊಂದರೆಯಾಗದ, ನೋಡಲು ಖುಷಿಯಾಗುವಂತಹ ಬೆಳಕು ಸೂರ್ಯನದ್ದು ಮತ್ತು ಚಂದ್ರನದ್ದು ಇರಬೇಕು. ನಮಗೆ ಹಾಗೆ ಅನ್ನಿಸಿದರೆ ಜಯಸ್ಯೈತದ್ಭಾವಿನೋ ರೂಪಮಾಹುಃ, ಜಯದ ಸಂಕೇತ. ಹೃಷ್ಟಾವಾಚ ಪೃಷ್ಠತೋ ವಾಯಸಾನಾಂ ಶ್ರುತಾ ಯತ್ರ ಯುಧಿಜೇತುಂ ನೃಪಾಣಾಂ ಹೃಷ್ಟಾನಾಂ ವೈ ಗಚ್ಚತಾಂ ಯುದ್ಧಭೂಮಿಂ ಜಯಸ್ಯೈತದ್ಭಾವಿನೋ ರೂಪಮಾಹುಃ. ವಾಯಸಾನಾಂ ಹೃಷ್ಟಾಃ ವಾಚಃ, ಕಾಗೆಗಳ ಧ್ವನಿ ಕಿರಿಕಿರಿ ಉಂಟು ಮಾಡದೇ ಇರೋದು, ಅದು ಹೃಷ್ಟಾಃ ವಾಚಃ. ಹೃಷ್ಟಾನಾಂ ವೈ ಗಚ್ಚತಾಂ ಯುದ್ಧ ಭೂಮಿಂ,
ಬಹಳ ಯುದ್ಧ ಭೂಮಿಗೆ ಹೊರಡುವಾಗ ಬಹಳ ಸಂತೋಷ ಉಂಟಾಗ್ತಾ ಇದ್ರೆ ಹೃಷ್ಟಾನಾಂ ಹೃಷ್ಟಾನಾಂ ವೈ ಗಚ್ಚತಾಂ ಯುದ್ಧ ಭೂಮಿಗೆ ಹೋಗುವಾಗ ಬಹಳ ಸಂತೋಷ ಆಗ್ತಾ ಇರುತ್ತೆ. ಯೇ ಪೃಷ್ಠತಸ್ಥೆ ತ್ವರಯಂತಿ ರಾಜನ್, ಯೇ ತ್ವಗ್ರತಸ್ಥೆ ಪ್ರತಿಷೇಧಯಂತಿ. ಯುದ್ಧ ಭೂಮಿಗೆ ಹೊರಡುವಾಗ ಹಿಂದಿನವರು ಮುಂದೆ ಮುಂದೆ ನುಗ್ಗುತ್ತಾರೆ. ಮುಂದಿನವರು ತಡೀರಿ ತಡೀರಿ ನಾವು ನೋಡ್ಕೊಳ್ತೇವೆ ಅಂತ ಹೇಳಿದ್ರೆ ಖಂಡಿತ ಇವರಿಗೆ ಗೆಲುವಿದೆ ಅಂತ ಅರ್ಥ. ಕಲ್ಯಾಣವಾಚ ಶಕುನಾ ರಾಜಹಂಸಾ ಶುಕಾಕ್ರೌಂಚಾಶಕುನಾ ಶತಪತ್ರಾಶ್ಚ ಯತ್ರ ಪ್ರದಕ್ಷಿಣಾಶ್ಚೈವ ಭವಂತಿ ಸಂಖ್ಯೆ ಧ್ರುವಂ ಜಯಂತಸ್ಯ ವದಂತಿ ವಿಪ್ರಾಹ. ಕಲ್ಯಾಣವಾಚ ಶಕುನಾಃ, ಎಲ್ಲಿ ಯುದ್ಧಕ್ಕೆ ಹೊರಟಾಗಲೂ ಕೂಡ ಗಿಳಿ, ಗಿಡುಗ, ಹದ್ದು ಮೊದಲಾದವುಗಳ ಧ್ವನಿ ಕೇಳಲಿಕ್ಕೆ ಇಂಪಾಗಿರುತ್ತೋ, ಕಿರಿಕಿರಿ ಭಯ ಉಂಟಾಗೋದಿಲ್ವೋ, ಅದನ್ನ ಜಯದ ನಿದರ್ಶನ ಅಂತ ಹೇಳಿ ಕರೀತಾರೆ. ಅಲಂಕಾರೈ ಕವಚೈ ಕೇತುಭಿಶ್ಚ ಮುಖಪ್ರಸಾದೈ ದೇಹವರ್ಣೈಶ್ಚ ನೃಣಾಂ ಭ್ರಾಜಿಷ್ಣುಭಿಃ. ಭ್ರಾಜಿಷ್ಮತಿ ದುಷ್ಪ್ರತಿಪೇಕ್ಷಣೀಯ ಯೇಷಾಂ ಚಮೂಸ್ತೆ ವಿಜಯಂತಿ ಶತ್ರೂನ್. ಯೇಷಾಂ ಚಮೂಃ ಅಲಂಕಾರೈಃ ಕವಚೈಃ ಕೇತುಭಿಶ್ಚ. ಒಳ್ಳೆಯ ಅಲಂಕಾರ, ಕವಚ, ಒಳ್ಳೆಯ ಧ್ವಜ, ಮುಖಪ್ರಸಾದೈಃ ಮುಖದಲ್ಲಿ ಕಾಣುವ ಸಂತೋಷ, ದೇಹವರ್ಣೈಹಿ ದೇಹದ ಬಣ್ಣ, ಇವುಗಳೆಲ್ಲ ಇತ್ತು ಅಂತಂದ್ರೆ ಶತ್ರುಗಳನ್ನು ಗೆಲ್ತಾರೆ ಅಂತ ಅರ್ಥ. ಹೃಷ್ಟಾವಾಚಸ್ತಥಾ ಸತ್ವಂ ಯೋಧಾನಾಂ ಯತ್ರ ಭಾರತ ನಮ್ಲಾಯಂತೆ ಸೃಜಶ್ಚ. ಅನಮಿವ ಇವಳು ನಾಚೆ ಕರ್ಕೊಂಡು ಹೋಗು. ನಮ್ಲಾಯಂತೆ ಸೃಜಶ್ಚೈವ ಏತರಂತಿರಿ ಪುಂಡ್ರಣೇ. ಎಲ್ಲ ಪ್ರಾಣಿಗಳ ಸದ್ದು ಕಿವಿಗೆ ಇಂಪಾಗಿ ಇದ್ರೆ, ಯೋಧರ ಸದ್ದು ಚೆನ್ನಾಗಿ ಇದ್ರೆ, ಹಾಕಿಕೊಂಡ ಮಾಲೆ ಬಾಡದಿದ್ದರೆ ಯುದ್ಧದಲ್ಲಿ ಗೆಲುವು ನಿಶ್ಚಿತ. ಪ್ರಯಾಣೇ ವಾಯಸಾ ವಾಮಾದ್ಭಾಗಾಚ್ಚೈವತು ದಕ್ಷಿಣಂ ಪ್ರಪದ್ಯಂತೆ ಜಯೋರಾಜ್ಞಾಂ ಭವೇದ್ಯುಧಿನ ಸಂಶಯ. ಯುದ್ಧಕ್ಕೆ ಅಂತ ಹೊರಡುವಾಗ ಕಾಗೆಗಳು ಎಡಭಾಗದಿಂದ ಬಲಭಾಗಕ್ಕೆ ತೆರಳಿದರೆ ಅವರಿಗೆ ಖಂಡಿತ ಗೆಲುವು. ಶಬ್ದ ರೂಪ ಪರಸ್ಪರ್ಶ ಗಂಧಾಶ್ಚಾಪಿ ಕೃತಾಶುಭಾಃ ತಥಾ ಯೋಧಾಶ್ಚ ಹೃಷ್ಟಾಶ್ಚ ಯೇಷಾಂ ತೇಷಾಂ ಧ್ರುವೋ ಜಯಃ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಎಲ್ಲವೂ ಕೂಡ ಮುದ ನೀಡುವಂತಿದ್ದರೆ ಗೆಲುವು ಖಾತ್ರಿ. ಅನ್ವೀಯವಾಯವೋ ಯಾಂತಿ ತಥಾ ಭ್ರಾಣಿವಯಾಂಸಿ ಚ ಅನುಪ್ಲವಂತೆ ಮೇಘಾಶ್ಚ ತಥೈವೇಂದ್ರಧನುಂಷಿ ಚ. ಗಾಳಿ ಸುಖ ಸ್ಪರ್ಶವಾಗಿದ್ದು, ಮೋಡ ನೋಡಲಿಕ್ಕೆ ಚಂದವಾಗಿದ್ದು, ವಯಾಂಸಿ ಚ ಹದ್ದುಗಳು ಆರಾಮವಾಗಿ, ಹಕ್ಕಿಗಳು ಆರಾಮವಾಗಿ ಹಾಡ್ಕೊಂಡಿದ್ರೆ ಅಲ್ಲಿ ಗೆಲುವು ಅಂತ ಅರ್ಥ. ಅಲ್ಪಾಯಾಂ ವಾ ಮಹತ್ಯಾಂ ವಾ ಸೇನಾಯಾಮಿತಿ ನಿಶ್ಚಯ ಹರ್ಷೋ ಯೋಧಗಣಸ್ಯೈವಂ ಜಯಲಕ್ಷಣ ಮುಚ್ಯತೆ. ವೇದವ್ಯಾಸರು ಒಂದು ಈ ಪದೇ ಪದೇ ಪ್ರೂವ್ ಆಗಿರುವ ಸತ್ಯವನ್ನು ಹೇಳ್ತಾರೆ. ಆ ಸೇನೆ ಸಣ್ಣದಿರಲಿ ದೊಡ್ಡದಿರಲಿ, ಯೋಧರ ಹರ್ಷ ಮುಖ್ಯವೇ ವಿನಃ ಸೇನೆಯಲ್ಲಿ ಆ ಸೇನೆಯ ವಾಲ್ಯೂಮ್ ಎಷ್ಟು,
ಆಯುಧಗಳ ಸಂಖ್ಯೆ ಎಷ್ಟು ಅನ್ನೋದ್ರಿಂದ ಗೆಲುವು ತೀರ್ಮಾನ ಆಗೋದಿಲ್ಲ. ರಾಜಾದೀನೋ ಧಾರಯತಿ ಸೇನಾಂ ಸುಮಹತೀಮಪಿ ಸೇನಾಪಿ ಸಾ ವಿಧೀರ್ಯೇತ ಯೋಧಾ ಶುರತರ ಅಪಿ. ರಾಜ ದುಃಖಿತನಾಗಿದ್ದರೆ ಒಳ್ಳೆ ಸೇನೆ ಇರುತ್ತೆ, ಒಳ್ಳೆ ಆಯುಧಗಳಿರುತ್ತೆ, ಶೂರರಾಗಿರ್ತಾರೆ, ಆದರೂ ಕೂಡ ಅವರು ಸೋಲ್ತಾರೆ. ರಾಜ ಒಬ್ಬ ದೀನನಾಗಿದ್ದರೆ, ರಾಜ ಒಬ್ಬ ನೆಟ್ಟಿಗಿದ್ರೆ ಇಡೀ ಪ್ರಜೆಗಳಿಗೆ ಇಡೀ ಯೋಧರಿಗೆ ಒಂದು ಉತ್ಸಾಹ ಇರುತ್ತೆ. ದುರ್ನಿವರ್ತ್ಯ ತರಾಚೈವ ಪ್ರಭಜ್ಞಾ ಹಿ ಮಹಾಚಮೂಹು ಅಪಾಮಿವ ಮಹಾವೇಗಾಸ್ತ್ರಸ್ತ ಮೃಗಗಣ ಇವ. ದುರ್ನಿವರ್ತ್ಯ ತರಾಚೈವ, ಯಾರಿಗೆ ಕರೇಜ್ ಇರುತ್ತೆ, ಯಾರಿಗೆ ಉತ್ಸಾಹ ಇರುತ್ತೆ, ಅವರ ಸೇನೆಯನ್ನ ಬೇರೆಯವರು ಮಣಿಸ್ಲಿಕ್ಕೆ ಆಗೋದಿಲ್ಲ. ಮೃಗಗಳು ನದಿಯ ನೀರನ್ನು ಹೇಗೆ ಮಣಿಸ್ಲಿಕ್ಕಾಗಲ್ವೋ ಹಾಗೆ. ನೈವ ಶಕ್ಯ ಸಮಾಧಾತುಂ ಸನ್ನಿಪಾತೆ ಮಹಾಚಮೂಹು ಧೀರ್ಣ ಇತ್ಯೇವ ಧೀರ್ಯಂತೆ ಯಥಾಶೂರತರ ಅಪಿ. ಶತ್ರು ಸೇನೆಯಲ್ಲಿ ಒಂದು ಹಬ್ಬಿಸುವ ಸಣ್ಣ ಸುದ್ದಿ ಸಾಕು, ದೊಡ್ಡ ಸೇನೆ ಸೀಳಿ ಬಿಡುತ್ತದೆ. ದೊಡ್ಡ ಸೇನೆ ಅಲ್ಲದೆ ಪುಟ್ಟ ಸೇನೆ ಇತ್ತು ಅಂತಂದ್ರೆ ಎಲ್ಲರಿಗೂ ರಾಜ ಕಣ್ಮುಂದೆ ಇರ್ತಾನೆ, ಅವಾಗ ಯಾವ ಸಮಸ್ಯೆಯೂ ಆಗೋದಿಲ್ಲ. ಬೇರೆ ಬೇರೆ ತರಹದ ಒಂದು ಸೇನೆ, ಬೇರೆ ಬೇರೆ ತರಹದ ವದಂತಿ, ಆ ವದಂತಿ ಇದ್ರೆ ಸಾಕು, ಸಣ್ಣ ವಿರುದ್ಧವಾದ ಗಾಸಿಪ್ ಬಿಟ್ಬಿಟ್ರೆ ಮುಗೀತು, ಎಲ್ಲ ದಬಕ್ಕಂತ ಕುಸ್ತು ಬಿಡ್ತವೆ. ಭಗ್ನಾನ್ ಯೋಧಾನ್ ವಿಸಂಪ್ರೇಕ್ಷ್ಯ ಭಯಂ ಭೂತಗಣಸ್ಯ ಚ ಭವೇಚ್ಚ ಭರತ ಶ್ರೇಷ್ಠ ತಥಾ ಸಂಪ್ರೇಕ್ಷತಾಮಪಿ. ಆಮೇಲೆ ಒಂದು ಸೈನ್ಯ ಒಡೆದು ಹೋದರೆ ಎಲ್ಲರಿಗೂ ತೊಂದರೆ. ಬೇರೆ ಬೇರೆ ತರಹದ ಶತ್ರುಗಳು, ಬೇರೆ ಬೇರೆ ತರಹದ ಉದಾಸೀನರು, ಅವರಿಗೂ ಕೂಡ ತೊಂದರೆ ಉಂಟು. ಅದರಿಂದಾಗಿ ಸೇನೆ ಒಡೆದು ಹೋದರೆ ಎಲ್ಲರಿಗೂ ತೊಂದರೆ. ಯಾಕೆಂದರೆ ಒಡೆದು ಹೋದ ಸೇನೆ ಸಿಕ್ಕವರನ್ನೆಲ್ಲ ಕಚ್ಚಿಕೊಂಡು, ಸಿಕ್ಕವರನ್ನೆಲ್ಲ ಲೂಟಿ ಮಾಡಿಕೊಂಡು ಓಡ್ತವೆ. ಯಾವತ್ತೂ ಕೂಡ ಅಷ್ಟೆ. ಯುದ್ಧದಲ್ಲಿ ಸೋತ ಸೇನೆ, ವೂಂಡೆಡ್ ಸೋಲ್ಜರ್ಸ್ ಅಂತ ಯಾರಿದ್ದಾರೆ ಅವರೇ ಕ್ರಿಮಿನಲ್ ಆಗಿ ಬದಲಾಗುವುದು. ನಿಮಗೆ ಒಂದು ಸಂಗತಿಯನ್ನು ಹೇಳಬೇಕು. ಠಕ್ಕರು ಅಂತ ಹೇಳಿ ಒಂದು ಜಾತಿ ಇತ್ತು. ಠಕ್ಕರು ಅಂತ, ಅವರನ್ನ ಥಗ್ಸ್ ಅಂತ ಹೇಳಿ ಅವರು ಟ್ರೀಟ್ ಮಾಡ್ತಾ ಇದ್ರು. ಅವರೆಲ್ಲ ಯಾರು ಅಂತಂದ್ರೆ ಒಂದಾನೊಂದು ಕಾಲದಲ್ಲಿ ಶ್ರೇಷ್ಠವಾದ ರಾಜವಂಶದಲ್ಲಿ ಬಂದು ಯಾವುದ್ಯಾವುದೋ ಯುದ್ಧ ಮೊದಲಾದವುಗಳು ಆಗಿ ಆ ಯುದ್ಧದಲ್ಲಿ ಅವರು ಸೋತು ದಾರಿ ಕಾಣದೆ, ಬದುಕುವ ದಾರಿಯನ್ನ ಬೇರೆ ಕಾಣದೆ ಡಕಾಯಿತಿಯನ್ನ ಆಯ್ದುಕೊಂಡಿದ್ದು. ಆ ಡಕಾಯಿತಿ ಆಯ್ದುಕೊಂಡವರು ಏನಿದ್ದಾರೆ ಅವರೆಲ್ಲರೂ ಕೂಡ ಒಂದಾನೊಂದು ಕಾಲದಲ್ಲಿ, 1, 2, 3, 4 ತಲೆಮಾರುಗಳ ಹಿಂದೆ ಶ್ರೇಷ್ಠವಾದ ರಾಜರು, ಯೋಧರು ಎಲ್ಲ, ವಿದ್ಯಾವಂತರು, ಸುಶೀಲರು ಎಲ್ಲ. ಆಮೇಲೆ ಅವರೇ ಬದಲಾದರು. ಇದು ದುರಂತ. ಸೋತ ಸೇನೆ ಅಲ್ಲಿ ಉಳಿಯುವಂತಹವರು ಬಹಳ ಫೆರೋಷಿಯಸ್ ಆಗಿರ್ತಾರೆ, ಅಗ್ರೆಸಿವ್ ಆಗಿರ್ತಾರೆ, ಪರ್ಸನಲ್ ಕ್ರೈಮ್ಗಿಳಿದು ಬಿಡ್ತಾರೆ. ಯುದ್ಧದಲ್ಲಿ ಸೋತ ಸೈನಿಕರ ದೊಡ್ಡ ಪ್ರಾಬ್ಲಮ್ ಏನು ಅಂತಂದ್ರೆ ಇದು. ಈ ಒಂದು ಯುದ್ಧದ ಪಾರ್ಶ್ವ ಪರಿಣಾಮ, ಸೈಡ್ ಎಫೆಕ್ಟ್ ಅನ್ನ ವೇದವ್ಯಾಸರು ಅವತ್ತು ಹೇಳಿದ್ದಾರೆ. ಭಗ್ನಾನ್ ಯೋಧಾನ್ ವಿಸಂಪ್ರೇಕ್ಷ್ಯ ಭಯಂ ಭೂತಗಣಸ್ಯ ಚ. ಸೋತು ಬದುಕುಳಿದ ಯೋಧರನ್ನ ಕಂಡರೆ ಎಲ್ಲ ಜೀವಗಣಕ್ಕೆ ಭಯ ಉಂಟು. ತೇ ಯೋಧಾ ದುದ್ರುವುಶೂರಾ ದಿಶೋ ವಿಭ್ರಮಿತಾ ಪರೈಃ ನೈವ ಸ್ಥಾಪಯಿತುಂ ಶಕ್ಯ ಶೂರೈರಪಿ ಮಹಾಚಮೂಹು. ಆ ಯೋಧರೆಲ್ಲ ಓಡಿ ಹೋಗ್ತಾರೆ, ದಿಕ್ಕಾಪಾಲಾಗಿ ಹೊರಟು ಅವರನ್ನು ತಡಿಲಿಕ್ಕೆ ಆಗೋದಿಲ್ಲ.
ಸಂಹತ್ಯ ಮಹತೀಂ ಸೇನಾಂ ಚತುರಂಗಾಂ ಮಹೀಪತಿ ಶಕ್ನೋತಿ ನ ಸಮಾಧಾತುಂ ಧೀರಾನ್ ಇಂದ್ರ ಸಮೋ ಯುಧಿ. ರಾಜ ಒಳ್ಳೆ ಶೂರನಾಗಿರಬಹುದು, ಸುಳ್ಳು ವರದಿಯಿಂದ ಸುಳ್ಳು ಸುದ್ದಿಯಿಂದ ದಿಕ್ಕಾಪಾಲಾಗಿ ಹೋಗ್ತಾ ಇರುವಂತಹವರನ್ನ ಯಾವನೂ ಕಂಟ್ರೋಲ್ ಮಾಡಲಿಕ್ಕಾಗಲ್ಲ. ಉಪಾಯೈರ್ವಿಜಯೇಚ್ಛ್ರೇಷ್ಠಂ ಆಹುರ್ಭೇದೇನ ಮಧ್ಯಮಂ ಜಘನ್ಯ ಏಷ ವಿಜಯೋ ಯೋ ಯುದ್ಧೇನ ಮಹೀಪತೇ. ಅದರಿಂದ ಬಹಳ ಸೇನೆಯನ್ನು ತೆಗೆದುಕೊಂಡರೂ ಸಮಸ್ಯೆ ಇದೆ, ಸ್ವಲ್ಪ ಸೇನೆಯನ್ನು ತೆಗೆದುಕೊಂಡರೂ ಸಮಸ್ಯೆ ಇದೆ. ಸಾಮಾನ್ಯವಾಗಿ ಒಳ್ಳೆಯ ವಿಜಯ ಯಾವುದು ಗೊತ್ತಾ? ಉಪಾಯಗಳಿಂದ ಗೆಲ್ಲುವುದು. ಆಹುರ್ಭೇದೇನ ಮಧ್ಯಮಂ, ಎರಡು ಶತ್ರುಗಳ ನಡುವೆ ಬೆಂಕಿ ಹೊತ್ತಿಸಿ ಭೇದೋಪಾಯದಿಂದ ಗೆಲ್ಲೋದು ಏನಿದೆ, ಡಿವೈಡ್ ಅಂಡ್ ರೂಲ್ ಪಾಲಿಸಿ, ಅದು ಮಧ್ಯಮ. ಜಘನ್ಯ ಏಷ ವಿಜಯ ಯೋ ಯುದ್ಧೇನ ಮಹೀಪತೇ. ಇನ್ನು ಕಡೆಯದು ಯಾವುದು ಅಂತಂದರೆ ಯುದ್ಧದಿಂದ ಗೆಲುವು. ಯಾಕೆಂದರೆ ಅಲ್ಲಿ ವಿಪರೀತ ವಿದ್ಯಾನಾಶ. ಒಂದು ಯುದ್ಧ ಆಯಿತು ಅಂತಂದರೆ ಯುದ್ಧದ ಪಾರ್ಶ್ವ ಪರಿಣಾಮಗಳು ಒಂದು ದ್ರವ್ಯನಾಶ, ಆಮೇಲೆ ಸ್ಕಿಲ್ಡ್ ಎಲ್ಲ ಸ್ಕಿಲ್ಸು ನಾಶ ಆಗಿ ಹೋಗ್ತದೆ. ಮಹಾದೋಷ ಸನ್ನಿಪಾತೆ ತಸ್ಮಾತ್ ದುಷ್ಟಸ್ಸ ಉಚ್ಯತೆ. ಯಾಕೆ ಅಂದರೆ ಗೆದ್ದ ಮೇಲೂ ಕೂಡ ಗೆಲುವನ್ನು ನಿಶ್ಚಿಂತೆಯಾಗಿ ಅನುಭವಿಸಲಿಕ್ಕೆ ಬಿಡಲ್ಲ ಯುದ್ಧ ಅನ್ನೋದು. ಹೀಗಾಗಿ ಯುದ್ಧ ಅನ್ನೋದು ಲಾಸ್ಟ್ ಸ್ಟೆಪ್. ಅದು ಫಸ್ಟ್ ಸ್ಟೆಪ್ಗೆ ನಿಮ್ಮ ಮಗ ಇಡ್ಲಿಕ್ಕೆ ಹೋಗಿದ್ದಾನೆ. ಅಪಿ ಪಂಚಾಶತಂ ಶೂರಾಹ ಮೃದ್ಗಂತಿ ಮಹತೀಂ ಚಮೂಂ ಅಪಿ ವಾ ಪಂಚಷಟ್ ಸಪ್ತ ವಿಜಯಂತ್ಯ ನಿವರ್ತಿನಃ. 500 ಜನವೋ 300 ಜನವೋ 5 6 7 ಶತ್ರುಗಳು ಸೈನಿಕರಿದ್ದರೆ ಸಾಕು, ಅವರಿಗೆ ಟೆಕ್ನಿಕ್ ಇದ್ದರೆ ಸಾಕು, ದೊಡ್ಡ ಸೇನೆಯನ್ನು ಸಾಯಿಸಿ ಬಿಡಬಹುದು. ಅಪಿ ಪಂಚಾಶತಂ ಶೂರಾಹ, 500 ಜನ ಸಾಕ್ರಿ. ಸ್ಟ್ರಾಟಜಿಯಿಂದ ಕೂಡಿರುವ ಸ್ಟ್ರಾಟಜಿಕ್ ವಾರ್ನಲ್ಲಿ 500 ಜನ ಸಾಕು, 300 ಜನ ಸಾಕು, 5 ಸಾಕು, 6 ಸಾಕು, 7 ಸಾಕು, ಆರಾಮವಾಗಿ ಗೆದ್ದು ಬಿಡ್ತಾರೆ. ನ ವೈನತೇಯೋ ಗರುಡ ಪ್ರಶಂಸತಿ ಮಹಾಜನಂ ದೃಷ್ಟ್ವಾ ಸುಪರ್ಣೋಪಚಿತಿಂ ಮಹತೀಮಪಿ ಭಾರತ. ಸೇನೆ ಜಾಸ್ತಿಯಾಗಿದ್ದನ್ನ ಯಾರೂ ಕೂಡ ವಿಜಯ ಇನ್ನು ಗೆದ್ದುಬಿಟ್ರು, ಯಾಕೆ ಅಂದರೆ ಬಹಳ ಸೇನೆ ಇದೆ ಅಂತ ಹೇಳೋರಲ್ಲ. ನಬಾಹುಲ್ಯೇನ ಸೇನಾಯ ಜಯೋ ಭವತಿ ಭಾರತ. ಸೇನೆ ಜಾಸ್ತಿ ಇದ್ದ ಕೂಡಲೇ ಗೆಲುವು ನಿಶ್ಚಯ ಅಂತ ಅಲ್ಲ. ನಮ್ಮ ಕಡೆ ಅಷ್ಟು ಜನ ಇದ್ದಾರೆ ಇಷ್ಟು ಜನ ಇದ್ದಾರೆ ಗೆಲುವಲ್ಲ. ಅಧ್ರುವೋ ಹಿ ಜಯ ನಾಮ ದೈವಂ ಛಾತ್ರ ಪರಾಯಣಂ. ಗೆಲುವು ಯಾವತ್ತೂ ಕೂಡ ಅಧ್ರುವ, ನಿಶ್ಚಯ ಯಾರಿಗೂ ಇರೋಲ್ಲ, ಕಡೇ ತನಕ ಗೆಲ್ಲೋಲ್ಲ. ಜಯವಂತೋಪಿ ಸಂಗ್ರಾಮೆ ಕ್ಷಯವಂತೋ ಭವಂತ್ಯುತ. ಎಂತಹ ಗೆಲುವಿನ ಸಮೀಪಕ್ಕೆ ಹೋದವರು ಕೂಡ ಇದ್ದಕ್ಕಿದ್ದಂತೆ ಜಾರಿ ಬಿಡ್ತಾರೆ. ವೈಶಂಪಾಯನಃ ಏವ ಮುಕ್ತ್ವಾಯ ಯೌವ್ಯಾಸೋ ಧೃತರಾಷ್ಟ್ರಾಯ ಧೀಮತೆ ಧೃತರಾಷ್ಟ್ರೋಪಿ ತಚ್ಛ್ರುತ್ವಾ ಧ್ಯಾನಮೇವಾನ್ವಪದ್ಯತಾ. ಈ ರೀತಿಯಾಗಿ ನುಡಿದು ವೇದವ್ಯಾಸರು ಧೃತರಾಷ್ಟ್ರನಿಗೆ ಹೇಳಿ ಹೊರಟು ಹೋದರು. ಅವರು ವೇದವ್ಯಾಸರು ಇರಲಿಲ್ಲ. ನಾವು 4ನೆಯ ಅಧ್ಯಾಯವನ್ನು ಮುಗಿಸಿ 5ನೆಯ ಅಧ್ಯಾಯದ ಆರಂಭದಲ್ಲಿ ಇದನ್ನು ನೋಡ್ತಾ ಇದ್ದೇವೆ. ಧೃತರಾಷ್ಟ್ರೋಪಿ ತಚ್ಛ್ರುತ್ವಾ ಧ್ಯಾನಮೇವಾನ್ವಪದ್ಯತಾ. ಇದನ್ನು ಕೇಳಿದ ಮೇಲೆ ಧೃತರಾಷ್ಟ್ರ ಗಾಢವಾಗಿ ಮುಂದೇನಾಗತ್ತೋ ಅಂತ ಚಿಂತನೆ ಮಾಡ್ತಾ ಕೂತ. ಸಮುಹೂರ್ತಮಿವ ಧ್ಯಾತ್ವಾ ವಿನಿಶ್ವಸ್ಯ ಚ ಭಾರತ ಸಂಜಯಂ ಸಂಶಿತಾತ್ಮಾನಂ ಅಪೃಚ್ಛದ್ಭರತರಷಭಾಂ. ಸ್ವಲ್ಪ ಹೊತ್ತು ಯೋಚನೆ ಮಾಡಿದ. ತಮ್ಮೆಲ್ಲರ ಮುಂದಣ ಸ್ಥಿತಿ ಅವನಿಗೆ ನೆನಪಾಯಿತು. ಆದರೆ ಅಸಹಾಯಕ. ಗಟ್ಟಿಯಾಗಿ ನುಟ್ಟಿಸಿಬಿಟ್ಟು ಸಂಜಯನನ್ನ ಕೇಳಿದ. ಸಂಜಯನಿಗೆ ಒಂದು ವಿಶೇಷಣ ಸಂಶಿತಾತ್ಮಾನಂ ಅಂತ. ಶಿತ ಅಂದರೆ ಚೂಪು ನೋಡಿ, ನಿಶಿತ ಅಂದರೆ ಚೂಪು.
ಶೋ ತನುಕರಣೆ ಅಂತ ಧಾತು. ಶಿತ ಅಂದರೆ ಚೂಪಾದ, ನಿಶಿತ ಅಂದರೆ ಚೂಪಾದ ಅಂತ ಅರ್ಥ. ಸಂಶಿತಾತ್ಮಾನಂ, ಚೂಪಾದ ಮನಸ್ಸಿನವ. ಯಾಕೆಂದ್ರೆ ವೇದವ್ಯಾಸರ ಅನುಗ್ರಹ ಆಗಿದೆ, ವೇದವ್ಯಾಸರ ಅನುಗ್ರಹ ಆಗಿದೆ. ಅದರಿಂದಾಗಿ ಅತ್ಯಂತ ಸೂಕ್ಷ್ಮವಾಗಿ ವಿಚಾರ ಮಾಡುವ ಸಾಮರ್ಥ್ಯ ಸಂಜಯನಿಗೆ ಉಪಲಬ್ಧವಾಗಿದೆ. ಆ ಕಾರಣದಿಂದ ಸಂಜಯ ಸಂಶಿತಾತ್ಮ ಆಗಿದ್ದಾನೆ. ಅವನು ಕೇಳಿದ, ಧೃತರಾಷ್ಟ್ರ ಸಂಜಯೇ ಮೇ ಮಹೀಪಾಲಾ ಶೂರ ಯುದ್ಧಾಭಿನಂದಿನ ಅನ್ಯೋನ್ಯಮಭಿನಿಘ್ನಂತಿ ಶಸ್ತ್ರೈರುಚ್ಚಾವಚೈರಿಹ. ಸಂಜಯ, ಈ ಎಲ್ಲ ದೊರೆಗಳು ಕೂಡ ಯುದ್ಧವನ್ನು ಬಯಸ್ತಾ ಇದ್ದಾರೆ. ಒಂದು ಸ್ವಲ್ಪ ದಿವಸ ಆದಮೇಲೆ, ಸ್ವಲ್ಪ ಹೊತ್ತಿಗೆ ಪರಸ್ಪರವಾಗಿ ಗಲಾಟೆ ಮಾಡಿಕೊಳ್ತಾರೆ. ಶಸ್ತ್ರೈ ಉಚ್ಚಾವಚೈ ಪಾರ್ಥಿವ ಪೃಥಿವೀ ಹೇತೋ ಸಮಭಿತ್ಯಕ್ತ ಜೀವಿತಾ ನ ಶಾಮ್ಯಂತಿ ಚ ನಿಘ್ನಂತಹ ವರ್ಧಯಂತೋ ಯಮಕ್ಷಯಂ. ಒಂದು ಸ್ವಲ್ಪ ತಮ್ಮಲ್ಲಿನ ಜನ ಸತ್ ಮೇಲೆ ಯುದ್ಧ ನಿಲ್ಲಿಸೋಣ ಅಂತ ಆಗೋದೇ ಇಲ್ಲ. ಕಡೆಯವರೆಗೂ ಯುದ್ಧ ಮಾಡ್ತಾರೆ, ಯಮನ ಪಟ್ಟಣವನ್ನು ತುಂಬುತ್ತಾರೆ. ಯಮಕ್ಷಯಂ ವರ್ಧಯಂತಹ ಭೌಮಮೈಶ್ವರ್ಯಮಿಚ್ಛಂತಹ ನ ಮೃಷ್ಯಂತಿ ಪರಸ್ಪರಂ ಮನ್ಯೇ ಗುಣಾಧಿಕಾಂ ಭೂಮಿಂ ತನ್ಮಮಾಚಕ್ಷ್ವ ಸಂಜಯ. ಇದೆಲ್ಲ ಯಾಕೆ ಅಂದರೆ ಭೂಮಿಯ ಮೇಲಿನ ಒಡೆತನಕ್ಕಾಗಿ. ಭೂಮಿಯ ಮೇಲಿನ ಒಡೆತನ ಯಾಕೆ ಬೇಕು ಅಂದರೆ ಭೂಮಿ ಇಷ್ಟ. ಭೂಮಿ ಯಾಕೆ ಇಷ್ಟ ಆಗುತ್ತೆ? ಸಂಪತ್ತುಗಳಿಂದ ತುಂಬಿದೆ. ಬಹೂನಿ ಚ ಸಹಸ್ರಾಣಿ ಪ್ರಯುತಾನ್ಯರ್ಬುದಾನಿ ಚ ಕೋಟ್ಯಶ್ಚ ಲೋಕವೀರಾಣಾಂ ಸಮೇತಾಃ ಕುರುಜಾಂಗಲೇ. ಸಾವಿರಾರು, ಲಕ್ಷಾಂತರ, ಕೋಟ್ಯಂತರ ಜನ ಈ ಕುರುವಿನ ಬಯಲು ಪ್ರದೇಶದಲ್ಲಿ ಅಂದರೆ ಕುರುಕ್ಷೇತ್ರದಲ್ಲಿ ಸೇರಿದ್ದಾರೆ. ಜಾಂಗಲ ಅಂದರೆ ಬಯಲು ಪ್ರದೇಶ ಅಂತ. ಬಯಲು ಪ್ರದೇಶದಲ್ಲಿ ಸೇರಿದ್ದಾರೆ. ನನಗೆ ದೇಶಾನಾಂಚ ಪರಿಮಾಣಂ ನಗರಾಣಾಂಚ ಸಂಜಯ ಶ್ರೋತುಮಿಚ್ಛಾಮಿ ತತ್ವೇನ ಯತ ಏತೆ ಸಮಾಗತಾಃ. ಈ ದೇಶದ ಪರಿಮಾಣವನ್ನು, ನಗರಗಳ ಪರಿಮಾಣವನ್ನು ನಾನು ಕೇಳಬೇಕು ಅಂತ ಇದ್ದೇನೆ. ದಿವ್ಯ ಬುದ್ಧಿ ಪ್ರದೀಪ್ತೇನ ಯುಕ್ತಸ್ತ್ವಂ ಜ್ಞಾನ ಚಕ್ಷುಷಾ ಪ್ರಭಾವಾತ್ ತಸ್ಯ ವಿಪ್ರರ್ಷೇಃ ವ್ಯಾಸಸ್ಯಾಮಿತ ತೇಜಸಃ. ದಿವ್ಯ ಬುದ್ಧಿ ಪ್ರದೀಪ್ತೇನ, ಅಲೌಕಿಕವಾದ ಬುದ್ಧಿ ನಿನಗೀಗ ಬಂದಿದೆ. ವೇದವ್ಯಾಸರು ಕೊಟ್ಟ ಅರಿವಿನ ಕಣ್ಣು ನಿನ್ನಲ್ಲಿದೆ. ಅದರಿಂದಾಗಿ ವೇದವ್ಯಾಸರ ಅನುಗ್ರಹದಿಂದ ಜಗತ್ತಿನ ಎಲ್ಲ ಭಾಗವನ್ನು ಕುರಿತು ನನಗೆ ಹೇಳು. ಸಂಜಯ ಯಥಾ ಪ್ರಜ್ಞಂ ಮಹಾಭಾಗ ಭೌಮಾನ್ ವಕ್ಷ್ಯಾಮಿ ತೇ ಗುಣಾನ್ ಶಾಸ್ತ್ರಚಕ್ಷುರವೇಕ್ಷಸ್ವ ನಮಸ್ತೆ ಭರತರಷಭಾ. ಹೀಗೆ ಹೇಳಿದೊಡನೆ ಮಹಾಭಾಗ, ಓ ಮಹಾಭಾಗ್ಯವುಳ್ಳವನೇ ಅಂತ ಸಂಬೋಧನೆ ಸಂಜಯನದ್ದು. ಯಾಕೆ ಮಹಾಭಾಗ? ಘೋರವಾದ ನಾಶ ಇದ್ದಾಗಲೂ ಕೂಡ ಈ ತರಹದ ವಿದ್ಯೆಯ ಬಗೆಗಿನ ಆಸಕ್ತಿ ಅನ್ನೋದು ಏನು ಕಡಿಮೆ ಭಾಗ್ಯವೇ? ಆಮೇಲೆ ವೇದವ್ಯಾಸರ ಅನುಗ್ರಹ, ಶ್ರೀಕೃಷ್ಣನ ಅನುಗ್ರಹ. ನಾನು ಏನನ್ನು ಕಾಣದಿದ್ದರೂ ಕೃಷ್ಣನ ರೂಪವನ್ನು ಕಂಡೇ ಎನ್ನುವ ಭಾಗ್ಯ ನಿನಗಿಲ್ಲವೇ? ಅದರಿಂದಾಗಿ ಮಹಾಭಾಗ. ಭೌಮಾನ್ ಗುಣಾನ್ ವಕ್ಷ್ಯಾಮಿ, ನಾನು ಭೌಮಗುಣವನ್ನು ಹೇಳ್ತೇನೆ. ಶಾಸ್ತ್ರಚಕ್ಷುರವೇಕ್ಷಸ್ವ ನಮಸ್ತೆ ಭರತರಷಭಾ. ಶಾಸ್ತ್ರದ ಕಣ್ಣಿನಿಂದ ನೋಡು. ಶಾಸ್ತ್ರದ ಕಣ್ಣಿನಿಂದ ನಾನು ಹೇಳ್ತೇನೆ, ಶಾಸ್ತ್ರದ ಕಣ್ಣಿನಿಂದ ನೀನು ನೋಡು. ದ್ವಿವಿಧಾನೀಹ ಭೂತಾನಿ ಚರಾಣಿ ಸ್ಥಾವರಾಣಿ ಚ ಚರಾಣಾಂ ತ್ರಿವಿಧಾಯೋನಿಃ ಅಂಡಸ್ವೇದ ಜರಾಯುಜಾ. ಎರಡು ತರಹದ ಜೀವರಿದ್ದಾರೆ, ಎರಡು ತರಹದ ಪ್ರಾಣಿಗಳಿವೆ. ಒಂದು ಚರ, ಇನ್ನೊಂದು ಅಚರ. ಚರ ಹೇಳಿದರೆ ಓಡಾಡುವ ಪ್ರಾಣಿಗಳು. ಅಚರ ಅಂತ ಹೇಳಿದರೆ ಓಡಾಡದ ಪ್ರಾಣಿಗಳು.
ಓಡಾಡದ ಪ್ರಾಣಿ ಯಾವುದು ಅಂತ ಹೇಳಿದ್ರೆ ಮರ. ವೇದವ್ಯಾಸರು ಹೇಳುವಂತಹ ಸಂಗತಿ ಏನಿದೆ ಅದು ನಿತ್ಯ ನೂತನವಾದದ್ದು, ಅತ್ಯಂತ ಪ್ರಾಚೀನವಾದದ್ದು. ನೋಡಿ, ಎರಡು ತರಹದ ಜೀವರಿದ್ದಾರೆ, ಚರಜೀವರು ಮತ್ತು ಅಚರಜೀವರು ಅಂತ ಹೇಳ್ತಾರೆ. ಮತ್ತು ಸ್ಥಾವರ ಜಂಗಮ ಅಂತ ನಮ್ಮಲ್ಲಿ ಪ್ರಯೋಗವೇ ಉಂಟು. ಅದರಿಂದಾಗಿ ಮರಗಳಿಗೆ ಜೀವ ಇದೆ ಅಂತ ಹೇಳಿ ಹೊಸದಾಗೇನು ಹೇಳಬೇಕಾಗಿಲ್ಲ. ಆದರೆ ಯಾಕೆ ಹೇಳಬೇಕಾಯಿತು ಜೆ.ಸಿ. ಬೋಸ್ ಅಂತಂದರೆ, ಜೈನರೇ ಮೊದಲಾದವರು ಮರಗಳಿಗೆ ಜೀವ ಇಲ್ಲ ಅಂತ ಪ್ರೂವ್ ಮಾಡಿದ್ರು. ಅದು ಭಾರತೀಯ ಸಿದ್ಧಾಂತ ಅಂತ ಜಗತ್ತಿನಾದ್ಯಂತ ಬೆಂಬಲಿತವಾಗಿತ್ತು, ಜಗತ್ತಿನಾದ್ಯಂತ ಬಿಂಬಿತವಾಗಿತ್ತು. ಹಾಗೇನಲ್ಲ. ಅದರಿಂದಾಗಿ ಅಲ್ಲಿ ಇರೋದು ಹೀಗೆ, ದ್ವಿವಿಧಾನೀಹ ಭೂತಾನಿ ಚರಾಣಿ ಸ್ಥಾವರಾಣಿ ಚ. ಎರಡು ತರಹದ ಜೀವರು, ಒಂದು ಚರಜೀವರು, ಇನ್ನೊಂದು ಅಚರಜೀವರು. ಅಚರಜೀವರು ಮರಗಳು ಅಂತ ಹೇಳಬೇಕಾಗಿಲ್ಲ. ಇನ್ನು ಚರಾಣಾಂ ತ್ರಿವಿಧ ಯೋನಿಹಿ. ಚರಜೀವರು ಅಂತಂದರೆ ಮೂರು ತರಹದವರು, ಮುಖ್ಯವಾಗಿ ಅಂಡಸ್ವೇದ ಜರಾಯುಜಾಹ, ಮೊಟ್ಟೆಯಿಂದ ಹುಟ್ಟಿದವರು, ಬೆವರಿನಿಂದ ಹುಟ್ಟಿದವರು, ಗರ್ಭದಿಂದ ಹುಟ್ಟಿದವರು. ಚರಾಣಾಂ ಖಲು ತರವೇಚಾಂ ಶ್ರೇಷ್ಠ ರಾಜನ್ ಜರಾಯುಜಾಹ, ಜರಾಯುಜಾನಾಂ ಪ್ರವರಾ ಮಾನವ ಪಶವಶ್ಚಯೇ. ಚರಪ್ರಾಣಿಗಳಲ್ಲಿ ಮಿಗಿಲಾದವರು ಇಬ್ರು. ಚರಪ್ರಾಣಿಗಳಲ್ಲಿ ಮಿಗಿಲಾದವರು ಜರಾಯುಜ, ಗರ್ಭದಿಂದ ಹುಟ್ಟುವವರು. ಆ ಗರ್ಭದಿಂದ ಹುಟ್ಟುವವರಲ್ಲಿ ಇಬ್ರು, ಒಂದು ಮಾನವರು, ಇನ್ನೊಂದು ಪಶುಗಳು. 4 ಕಾಲಿನ ಪಶುಗಳು ಅಂದರೆ ದೊಡ್ಡ ಪ್ರಮಾಣದಲ್ಲಿ ಇರುವ 4 ಕಾಲಿನ ಪಶುಗಳು. ಆಮೇಲೆ ಜರಾಯುಜಾನಾಂ ಮನುಷ್ಯರು. ಇವರಿಬ್ಬರೇ ಶ್ರೇಷ್ಠರು ಅಂತ ಹೇಳ್ತಾರೆ. ನಾನಿವತ್ತು ಅನಿವಾರ್ಯ ಕಾರಣದಿಂದ ಇವತ್ತಿಗೆ ಇಲ್ಲಿ ನಿಲ್ಲಿಸ್ತೇನೆ. ಫೋನಲ್ಲಿದೆ ಅವಳದು, ಕೊಡು, ಈಗ ಕೊಡು. ಇಲ್ಲ ಮುಂದುವರಿಯುತ್ತೆ. ನಾನಾ ರೂಪಾಣಿ ಬಿಭ್ರಂತಹ ತೇಷಾಂ ಭೇದಾಶ್ಚತುರ್ದಶ. ಮೊದಲು ಮೃಗಗಳಲ್ಲಿ 14 ತರಹದ ಭೇದಗಳಿದೆ. 14 ತರಹದ ಭೇದಗಳು ಅಂತ ಹೇಳಿದ್ರೆ, ಅರಣ್ಯವಾಸಿನ ಸಪ್ತೈವ ಗ್ರಾಮವಾಸಿನಃ. ಆರಣ್ಯ ಪಶುಗಳು 7, ಗ್ರಾಮ್ಯ ಪಶುಗಳು 7. ಸಿಂಹ ವ್ಯಾಘ್ರ ವರಾಹಾಶ್ಚ ಮಹಿಷಾ ಹರಿಣಸ್ತಥಾ ವೃಕ್ಷಾಶ್ಚ ವಾನರಾಶ್ಚೈವ ಸಪ್ತಾರಣ್ಯ ಸ್ಮೃತಾ ನೃಪ. ಸಿಂಹ, ಹುಲಿ, ವರಾಹ ಅಂತ ಹೇಳಿದರೆ ಹಂದಿ, ಕಾಡೆಮ್ಮೆ ಅಥವಾ ಎಮ್ಮೆ, ಹರಿಣ ಅಂತಂದರೆ ಜಿಂಕೆ. ವೃಕ್ಷಾಶ್ಚ ವಾನರಾಶ್ಚೈವ, ವೃಕ್ಷ ಅಂತ ಹೇಳಿದರೆ ಕರಡಿ, ಆಮೇಲೆ ಕಪಿ. ಇವಿಷ್ಟು ಸಪ್ತ ಆರಣ್ಯ, 7 ಅರಣ್ಯದಲ್ಲಿ ಹುಟ್ಟಿದ ಪ್ರಾಣಿಗಳು, ಅರಣ್ಯಕ್ಕೆ ಸೇರಿದವುಗಳು. ಗೌರಜೋ ಮನುಜಾಶ್ಚೈವ ಅಪ್ಯಶ್ವತರ ಗರ್ದಭಾ ಏತೆ ಗ್ರಾಮ್ಯ ಸಮಾಖ್ಯಾತಾ ಪಶವ ಸಪ್ತಸಾಧುಭಿ. ಹಸು, ಮೇಕೆ, ಮನುಷ್ಯರು, ಅಶ್ವತರ ಅಂದರೆ ಮ್ಯೂಲ್ ಅಥವಾ ಜೀಬ್ರಾ ಅಂತ ಹೇಳ್ತಾರಲ್ಲ ಅದು, ಕತ್ತೆ, ಇವುಗಳೆಲ್ಲ ಗ್ರಾಮ್ಯ ಸಮಾಖ್ಯಾತ, ನಗರದ ಪ್ರಾಣಿಗಳು ಅಥವಾ ಗ್ರಾಮದ ಪ್ರಾಣಿಗಳು. ವೇದೋಕ್ತ ಪೃಥಿವೀಪಾಲ ಯೇಷು ಯಜ್ಞ ಪ್ರತಿಷ್ಠಿತಾ. ವೇದದಲ್ಲಿ ಹೇಳಿದ ಪಶುಗಳು. ಆರಣ್ಯಾಸ್ ಗ್ರಾಮ್ಯಾಶ್ಚಯೇ ಅಂತ ಹೇಳಿ ಪುರುಷ ಸೂಕ್ತದಲ್ಲಿ ಹೇಳಿದವುಗಳು. ಇವೆಲ್ಲ ಯಜ್ಞಕ್ಕೆ ಸಂಬಂಧಪಟ್ಟವುಗಳೇ. ಗ್ರಾಮ್ಯ ಪಶುಗಳಾಗಲಿ ಅರಣ್ಯ ಪಶುಗಳಾಗಲಿ ಯಜ್ಞಕ್ಕೆ ಉಪಯೋಗಿಯಾಗಿ ಯಜ್ಞಕ್ಕೆ ಸಂಬಂಧಪಟ್ಟು ಇರ್ತವೆ. ಸರ್ವೇಷಾಮೇವ ಭೂತಾನಾಂ ಅನ್ಯೋನ್ಯಮುಪಜೀವಕಾಃ ಗ್ರಾಮ್ಯಾಣಾಂ ಪುರುಷಾಶ್ರೇಷ್ಠಾಃ. ಗ್ರಾಮ್ಯ ಪಶುಗಳಲ್ಲಿ ಪುರುಷರು ಶ್ರೇಷ್ಠರು, ಅರಣ್ಯವಾಸಿಗಳಲ್ಲಿ ಸಿಂಹ ಮಿಗಿಲು. ಹೀಗೆ ಪರಸ್ಪರ ಭೂತಗಳು ಪರಸ್ಪರರನ್ನು ಅವಲಂಬಿಸಿಕೊಂಡು ಇವೆ. ಮಾಂಸಾಹಾರಿ ಪಶುಗಳು
ಸಸ್ಯಾಹಾರಿ ಪಶುಗಳನ್ನು ಅವಲಂಬಿಸಿಕೊಂಡಿವೆ ಆಹಾರ. ಸಸ್ಯಾಹಾರಿ ಪಶುಗಳು ಉಪ್ಪಿಗಾಗಿ ಮಾಂಸಾಹಾರಿ ಪ್ರಾಣಿಗಳನ್ನು ಆಶ್ರಯಿಸಿಕೊಂಡು ಇರ್ತವೆ. ಪ್ರಕೃತಿಯಲ್ಲಿ ನಾವು ಬಹಳ ದೂರದ ಕಡೆಗೆ ಪ್ರಯಾಣ ಮಾಡಿ ಗ್ರಾಮ್ಯ ಪಶುಗಳು ಅಥವಾ ಅರಣ್ಯ ಬೇರೆ ಪಶುಗಳು, ಸಸ್ಯಾಹಾರಿ ಪಶುಗಳೆಲ್ಲ ಸಮುದ್ರಕ್ಕೆ ಬಂದು ಉಪ್ಪು ನೀರು ಕುಡಿಯೋದಿದೆ. ಬಹಳ ದೂರದ ತನಕ ಪ್ರಯಾಣ ಮಾಡಿ ಎಲ್ಲೂ ಹತ್ತಿರದಲ್ಲಿ ಸಿಗಲಿಲ್ಲ ಅಂತ ಆದರೆ ಹತ್ತಿರದಲ್ಲಿ ಸಿಗೋದು ಯಾವುದು ಗೊತ್ತಾ? ಮಾಂಸಾಹಾರಿ ಪ್ರಾಣಿಗಳ ಮೂತ್ರ. ಅದರಿಂದಾಗಿ ಹತ್ತಿರದಲ್ಲೇ ಇರಬೇಕು ಅವುಗಳು. ಸಸ್ಯಾಹಾರಿ ಪ್ರಾಣಿಗಳು ಮತ್ತು ಮಾಂಸಾಹಾರಿ ಪ್ರಾಣಿಗಳು, ಅವರಿಬ್ಬರನ್ನು ಒಳಗೊಂಡ ಮನುಷ್ಯ ಪ್ರಾಣಿಗಳು ಪರಸ್ಪರ ಅವಲಂಬಿಸಿಕೊಂಡೇ ಇದ್ದಾರೆ. ಈ ತರಹದ ಅವಲಂಬನೆ ಇಲ್ಲ ಅಂತ ಹೇಳಿದವರನ್ನು ದೈತ್ಯರು ಅಂತ ಕರಿಬೇಕು ಅಂತ ಹೇಳಿ ಕೃಷ್ಣ ಗೀತೆಯಲ್ಲಿ ಹೇಳಿದ್ದಾನೆ. ಅಪರಸ್ಪರ ಸಂಭೂತಂ ಕಿಮನ್ಯತ್ ಕಾಮಹೈತುಕಂ ಅಸತ್ಯಂ ಅಪ್ರತಿಷ್ಠಂತೆ ಜಗದಾಹುರನೀಶ್ವರಂ ಅಪರಸ್ಪರ ಸಂಭೂತಂ ಕಿಮನ್ಯತ್ ಕಾಮಹೈತುಕಂ. ಯಾರಲ್ಲಿಯೂ ಪರಸ್ಪರವಾದ ಒಂದು ಮ್ಯೂಚುವಲ್ ರಿಲೇಶನ್ಶಿಪ್ ಇಲ್ಲ, ಎಲ್ಲವೂ ಕೂಡ ಸ್ವತಂತ್ರ, ಆಲ್ ಆರ್ ಇಂಡಿಪೆಂಡೆಂಟ್ ಬೀಯಿಂಗ್ ಅಂತ ಹೇಳಿ ಎಲ್ಲಿಯಾದರೂ ಇದ್ರೆ ಅದು ದೈತ್ಯರ ಮತ. ಅವರ ಬಾಳುವೆ ಹಾಗೇ ಇರುತ್ತೆ, ಅವರ ಲೈಫ್ ಸ್ಟೈಲ್ ಏನಿದೆ ಅದು ಹಾಗೇ ಇರುತ್ತೆ. ಆಧುನಿಕ ಅಂತನ್ನುವ ಒಂದು ಪ್ರಜ್ಞೆ ನಮ್ಮನ್ನು ರೂಪಿಸ್ತಾ ಇರತಕ್ಕಂಥದ್ದು ಅಪರಸ್ಪರ ಸಂಭೂತದ ಕಡೆಗೆ. ಅದರಿಂದಾಗಿ ಸರ್ವೇಷಾಮೇವ ಭೂತಾನಾಂ ಅನ್ಯೋನ್ಯಂ ಉಪಜೀವಕಾಹ, ಪ್ರತಿಯೊಬ್ಬ ಜೀವರು ಕೂಡ ಪರಸ್ಪರರನ್ನು ಅವಲಂಬಿಸಿಕೊಂಡು ಇರ್ತಾರೆ. ಉದ್ಭಿಜ್ಜ ಸ್ಥಾವರ ಪ್ರೋಕ್ತಾ ತೇಷಾಂ ಪಂಚೈವ ಜಾತಯಃ. ಭೂಮಿಯನ್ನು ಸೀಳಿ ಮೇಲ್ಗಡೆ ಬರುವ ಪ್ರಾಣಿಗಳು ಅದು ನಡೆದಾಡ್ಲಿಕ್ಕಾಗಲ್ಲ, ಅದಕ್ಕೆ ಸ್ಥಾವರ ಪ್ರಾಣಿಗಳು ಅಂತ. ಅವುಗಳಲ್ಲಿ 5 ಮಿಗಿಲು: ವೃಕ್ಷ, ಗುಲ್ಮ, ಲತಾವಲ್ಯ, ತ್ವಕ್ಸಾರಾಸ್ತೃಣಜಾತಯ. ವೃಕ್ಷ ಗಿಡ, ಅದು ಗೊತ್ತೇ ಇದೆ. ಗುಲ್ಮ ಅಂದರೆ ಪೊದರು, ಲತಾ ಅಂದರೆ ಬಳ್ಳಿ. ಇನ್ನು ತ್ವಕ್ಸಾರಾಹ ಕಾಂಡಸಾರ. ಕಾಂಡಸಾರ ಯಾವುದು ಅಂತಂದರೆ ಬೀಟೆ, ತೇಗ, ಹೊನ್ನೆ ಇವೆಲ್ಲ. ಗಂಧ ಇವುಗಳೆಲ್ಲ ಕಾಂಡಸಾರ, ಕಾಂಡವೇ ಅದು. ಹಣ್ಣು ಗಿಣ್ಣೆ ಎಲ್ಲ ಏನಿಲ್ಲ. ಗಂಧದ ಹಣ್ಣು ಅಂತ ಎಲ್ಲರೂ ಕೇಳಿದ್ದೀರ ನೀವು? ಕಾಂಡಸಾರ. ತೇಗದ ಮರ ಕಾಂಡ, ತೇಗದ ಕಾಯಿ ಹಣ್ಣು ಎಲ್ಲ ಇಲ್ಲ, ಕಾಂಡವೇ ಪ್ರಧಾನ. ತೇಷಾಂ ವಿಂಶತಿರೇಕೋ ನಾಮಃ ಭೂತಾನಿ ಪಂಚಸು ಚತುರ್ವಿಂಶತಿರುದ್ದಿಷ್ಟ ಗಾಯತ್ರಿ ಲೋಕಸಮ್ಮತ. ಈ ರೀತಿಯಾಗಿ 7 ಗ್ರಾಮ್ಯ ಪಶುಗಳು, 7 ಅರಣ್ಯ ಪಶುಗಳು, 7 14 ಅಲ್ವಾ? 14 ಆದ ಮೇಲೆ ಈ 6 20. ಈ ವೃಕ್ಷಗಳದ್ದು ಷಡ್ವಿಧಾನ್ ಋಣಾಮ್. ಅದಾದ ಮೇಲೆ ಈ 6 ಆದ ಮೇಲೆ 14, 6, 20. 20 ಆದ ಮೇಲೆ ಈ 4 ತರಹದ ಹುಟ್ಟು, ಅದು 24. ಈ 24 ಚತುರ್ವಿಂಶತಿರುದ್ದಿಷ್ಟ ಗಾಯತ್ರಿ ಲೋಕಸಮ್ಮತ. ಈ ತರಹದ 24 ತರಹದ ಪ್ರಪಂಚಕ್ಕೆ ನಿಯಾಮಕನಾದ ದೇವರನ್ನು ತಿಳಿಸುವಂತಹದ್ದು ಗಾಯತ್ರಿ. ಅದಕ್ಕೆ ಅದು ಛಂದಸ್ಸುಗಳಲ್ಲಿ ಮಿಗಿಲು. ಮಹಾಭಾರತವೇ ಹೇಳಿರೋದಿದು. ಯ ಏತಾಂ ವೇದ ಗಾಯತ್ರೀಂ ಪುಣ್ಯಾಂ ಸರ್ವಗುಣಾನ್ವಿತಾಂ. ಈ ರೀತಿಯಾದ ಗಾಯತ್ರಿ ದೇವರ ಸರ್ವಗುಣವನ್ನು ಹೇಳ್ತಾ ಇದೆ ಅಂತ ಯಾರು ಚಿಂತನೆ ಮಾಡ್ತಾರೆ, ತತ್ವೇನ ಭರತ ಶ್ರೇಷ್ಠ ಲೋಕಾನ್ ಅಶ್ನುವತೆ ಶುಭಾನ್. ಯಥಾರ್ಥವಾಗಿ ತಿಳಿದವರಿಗೆ ಎಲ್ಲ ತರಹದ ಲೋಕ,
ಭೂಮಿ ಜಾಯತೆ ಸರ್ವಂ, ಎಲ್ಲ ಭೂಮಿಯಲ್ಲಿ ಹುಟ್ಟುತ್ತವೆ, ಭೂಮಿಯಲ್ಲೇ ನಾಶ ಆಗ್ತವೆ. ಭೂಮಿ ಪ್ರತಿಷ್ಠಾಭೂತಾನಾಂ ಭೂಮಿರೇವ ಪರಾಯಣಂ, ಭೂಮಿಯಲ್ಲಿ ಎಲ್ಲವೂ ಇದ್ದು ಭೂಮಿಯೇ ಪರಾಯಣ. ಯಸ್ಯ ಭೂಮಿಸ್ತಸ್ಯ ಸರ್ವಂ, ಭೂಮಿ ಯಾರದೋ ಅವನದ್ದೆಲ್ಲ. ಅದರಿಂದಾಗಿ ಎಲ್ಲರೂ ಕೂಡ ಭೂಮಿಯ ಒಡೆತನಕ್ಕೆ, ಏಕೆಂದರೆ ಭೂಮಿಯಲ್ಲಿ ಇಷ್ಟೊಂದಿವೆ, ಎಲ್ಲರೂ ಭೂಮಿಯ ಒಡೆತನಕ್ಕೆ ಯಾಕೆ ಹಾತೊರೆಯೋದು ಅಂದರೆ ಇದರ ಒಡೆತನಕ್ಕೆ. ತಸ್ಯಾಂ ಬುದ್ಧ್ಯಾತರಾಜಾನಃ ವಿನಿಘ್ನಂತೀತರೇತರಾನ್, ಅದರ ಮೇಲಿನ ಪ್ರಜ್ಞೆಯಿಂದ ಎಲ್ಲರೂ ಹೋರಾಡ್ತಾ ಇದ್ದಾರೆ. ಭೂಮಿ ಅಂದರೆ ಎಲ್ಲ ಸಂಪತ್ತು, ಎಲ್ಲರೂ ಭೂಮಿಯಲ್ಲೇ ಹುಟ್ಟಬೇಕು, ಭೂಮಿಯಲ್ಲೇ ಇರಬೇಕು. ಅದಕ್ಕೆ ಅಷ್ಟೊಂದು ಖಾತರಿಯ ಭೂಮಿಯ ಮೇಲೆ. ಏನು ಅದ್ಭುತವಾದ ವಿವರಣೆ ಇದು. ನಾವು ಸಾಮಾನ್ಯ ನಮ್ಮ ಗುರುಗಳು 18ರ ನಂಟು ಅಂಕೆಯಲ್ಲಿ ಅಧ್ಯಾತ್ಮ, ಭಗವದ್ಗೀತೆಯಲ್ಲಿ 18ರ ನಂಟು, ಆಮೇಲೆ ಬಹಳ ಕಡೆ ಅವರೊಂದು ಸಂಖ್ಯೆಯನ್ನು ಹೇಳ್ತಾ ಇದ್ರು. ಈ ಬೇರೆಯವರು ಸಂಖ್ಯೆಯನ್ನು ಹೇಳ್ತಾ ಇದ್ರು, ಕೆಲವರೆಲ್ಲ ಬೇರೆಯವರು ಸಂಖ್ಯೆ ಹೇಳ್ತಾ ಇದ್ರು. ಮಧ್ವಾಚಾರ್ಯರು ರಚಿಸಿದ್ದೇ 37 ಗ್ರಂಥಗಳು. ಯಾಕೆ ಅಂದರೆ 3 ಮತ್ತು 7 10, ಮಧ್ವಾಚಾರ್ಯರು ದಶಪ್ರಮತಿ, ಹೀಗೆ ಏನೇನೇನೋ, ದೇವರ ಅವತಾರ 10, ಅದಕ್ಕೆ 37, 3, 7 ಏನೇನೋ ಹೇಳ್ತಾ ಇದ್ರು. ಇಂಥದ್ದೇ ಬೇಡದ ಮತ್ತು ಸ್ವಲ್ಪ ಸಾವಕಾಶವಾಗಿರುವ ಗಣಿತಗಳು. ನಮ್ಮ ಗುರುಗಳು ಗಣಿತ ಹೇಳ್ತಾ ಇದ್ರು, ಏನು ಹೊಸದು ಹೇಳ್ತಾರೆ? ಹೊಸದಲ್ಲ, ಎಲ್ಲವೂ ಇರುವಂಥದ್ದೇ. ಓಂಕಾರದ ಪ್ರಕಾರ, ಓಂಕಾರದಲ್ಲಿ ಒಂದು ಹೇಳ್ತಾ ಇದ್ರು, ಆ ಉ ಮ, ಆ ಅನ್ನೋದು ಋಗ್ವೇದ, ಉ ಅನ್ನೋದು ಯಜುರ್ವೇದದ ಸಾರ, ಮ ಅಂತನ್ನೋದು ಸಾಮವೇದದ ಸಾರ, 3 ವೇದಗಳ ಸಾರ ಓಂಕಾರ ಅಂತೆಲ್ಲ ಹೀಗೆಲ್ಲ ಹೇಳ್ತಾ ಇದ್ರು. ಅದೆಲ್ಲ ಎಲ್ಲಿದೆ 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 ಅಂತ ಕೇಳಿದವರೇ ಜಾಸ್ತಿ. ಅವ್ರು ಯಾರು ಮಧ್ವವಿಜಯವೇ ಓದಿರ್ಲಿಲ್ವಾ ಅಂತ ಅನ್ಸತ್ತೆ. ತ್ರಿಭುವನವರತೇಜೋ ವ್ಯಕ್ತ ವೇದಾರ್ಥ ಶುಕ್ಲ ತ್ರಿತಯ ರಸತಯಾ ಯೇ ವರ್ಣಿತಾ ವರ್ಣವರ್ಯಾ ಪೃಥುಮತಿರಥ ತೇಷಾಮೈಕ್ಯಮಾಪಾದ್ಯ ಸಮ್ಯಕ್ ಪ್ರವಚನ ಪರಿಶುದ್ಧೈ ಸ್ಮ ಪ್ರಣೌತಿ ಪ್ರವೀಣ ಅಂತ. ಅಲ್ಲಿ ನಾರಾಯಣ ಪಂಡಿತಾಚಾರ್ಯರು ಮಧ್ವವಿಜಯಕ್ಕೆ ತಾವೇ ಬರೆದ ವ್ಯಾಖ್ಯಾನ ಭಾವಪ್ರಕಾಶಿಕ, ಅಲ್ಲಿ ಐತರೇಯ ಬ್ರಾಹ್ಮಣವನ್ನು ಉಲ್ಲೇಖ ಮಾಡಿದ್ದಾರೆ. ಐತರೇಯ ಬ್ರಾಹ್ಮಣ ಹೀಗೆ ಹೇಳಿದೆ ಅಂತ. ಯಾರು ನೋಡೇ ಇರಲಿಲ್ಲ. ಐತರೇಯ ಬ್ರಾಹ್ಮಣ ಒಂದು ಐಡಿಯಾನೇ, ಅದು ಅಧ್ಯಯನದ ಪರಿಧಿಯಲ್ಲೇ ಇರಲಿಲ್ಲ ಯಾರಿಗೂ ಕೂಡ. ನಮ್ಮ ಗುರುಗಳು ಬಂದ್ಮೇಲೆ ಐತರೇಯ ಬ್ರಾಹ್ಮಣ ಅಂತೆ, ಷಡ್ಗುರು ಚಿಚ್ಚ ಅಂತೆ, ಸ್ಕಂದಸ್ವಾಮಿ ಅಂತೆ, ಅವ್ರು ಹೇಳ್ಕೊಂಡಿದ್ದೇ ಬಂತು. ಅದು ಪರಿಚಯ ಆಯಿತು ಕೆಲವ್ರಿಗಾದ್ರು, ಇನ್ನು ಕೆಲವ್ರಿಗೆ ಅವರು ಹೇಳಿದ ಮೇಲೂ ಪರಿಚಯ ಆಗಲಿಲ್ಲ. ಅಂದರೆ ನಮ್ಮ ಅಧ್ಯಯನ ನೋಡಿ, ಇಲ್ಲಿ ಸ್ಪಷ್ಟವಾಗಿ ಗಾಯತ್ರಿ ಛಂದಸ್ಸಿಗೂ ಮತ್ತೆ ಭೂಮಿಗೂ ಸಂಬಂಧವನ್ನು ಹೇಳಿದ್ದಾರೆ. ಈ ಗಾಯತ್ರಿಯ ವಿಚಾರವನ್ನ ವೇದಗಳು ಹೇಳಿವೆ. ವಿಶೇಷತಃ ಐತರೇಯ ಬ್ರಾಹ್ಮಣ, ಐತರೇಯ ಬ್ರಾಹ್ಮಣದಲ್ಲಿಯೂ ಕೂಡ ಇನ್ನೂ ವಿಶೇಷವಾಗಿ ಖಂಡಾರ್ಥ ನಿರ್ಣಯ ಅಂತ ಏನೊಂದು ಗ್ರಂಥ ಇದೆ. ಯಾವುದನ್ನು ಇವರು ಕರ್ಮ ನಿರ್ಣಯ ಅಂತ ಕರೀತಾರೋ ಆ ಖಂಡಾರ್ಥ ನಿರ್ಣಯದ ವಾಕ್ಯಗಳಲ್ಲಿ ಈ ತರಹದ ಸಂಗತಿಗಳು ಸ್ಪಷ್ಟವಾಗಿ ಇವೆ. ಅದರಿಂದ ನಮ್ಮ ಗುರುಗಳ ನ್ಯೂಮರಾಲಜಿ ಅಂತ ಏನು ಹೇಳ್ತಾ ಇದ್ರು ಅದು ಪ್ರಮಾಣಬದ್ಧವಾದದ್ದು, ಪ್ರಮಾಣರಹಿತವಾದದ್ದಲ್ಲ. ಇಷ್ಟು ಗ್ರಂಥಗಳನ್ನು ನಾನು ನೋಡಿ ಹೇಳ್ತಾ ಇದ್ದೇನೆ, ಇವರು ಅದನ್ನು ತಿಳ್ಕೊಳ್ತಾ ಇಲ್ವಲ್ಲ ಅಂತನ್ನುವ ಒಂದು ಸಾತ್ವಿಕ ಸಿಟ್ಟು ನಮ್ಮ ಗುರುಗಳಿಗಿತ್ತು. ಅದರಿಂದಾಗಿ ನೀವು ಎಲ್ಲೂ ಇಲ್ಲದೆ ಇರೋದನ್ನು ಹೇಳ್ತೀರಾ ಅಂತ ಯಾರಾದರೂ ಹೇಳಿದ್ರೆ, ಹೌದು ಎಲ್ಲ ಕಡೆ ಇರೋದನ್ನು ಹೇಳಲಿಕ್ಕೆ ಬನ್ನಂಜೆ ಬೇಕಾ ಅಂತ ಕೇಳ್ತಾ ಇದ್ರು. ಅದು ಇವರು ನಿಧಾನಕ್ಕೆ ತಿಳ್ಕೊಂಡು ಅದನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಆ ಮಾತನ್ನು. ಎಲ್ಲ ಕಡೆ ಇದ್ದದ್ದನ್ನು ಸಮಪ್ ಮಾಡಿದ್ರೆ ನಾನು ಹೇಳ್ದ ಹಾಗಿರುತ್ತೆ ಅಂತ ಅದರ ಅಭಿಪ್ರಾಯ. ಆದರೆ ಅದನ್ನು ತಿಳಿಯದವರೇ ಜಾಸ್ತಿ. ಏನು ಮಾಡೋಣ?
ಇಷ್ಟು ಅಲ್ಲಿ ಹೇಳಿದ್ದು ನೋಡಿದ್ರ. ಭೂಮಿ ಯಾಕೆ ಬೇಕು ಅಂತ ಅವನು ಕೇಳಿದ್ದ. ಯಾಕೆ ಭೂಮಿ ಅಂದರೆ ಅಷ್ಟೊಂದು ಕ್ರೇಜ ಅಂತ ಕೇಳಿದ್ದಕ್ಕೆ ಇಷ್ಟು ಉದ್ದ ಉತ್ತರ ಕೊಟ್ಟರು. ಧೃತರಾಷ್ಟ್ರನ ಕುತೂಹಲ ಸುಮ್ಮನೆ ಆಯ್ತಾ? ಓಹೋ, ನೆಕ್ಸ್ಟ್ ಲೆವೆಲ್ ಕ್ವಶನ್ ಕೇಳಿದ. ಏನು ಬೇಕಾದ್ರೂ ಇರಲಿ ರೀ, ಧೃತರಾಷ್ಟ್ರನ ವಿದ್ಯಾಕಾಮಕ್ಕೆ ಒಂದು ದೊಡ್ಡ ನಮಸ್ಕಾರ. ಮಗ ಸತ್ತೋಗ್ತಾನೆ ಅಂತ ಗೊತ್ತಾಗಿದೆ, ಆದರೆ ಅವನು ತಿಳಿದುಕೊಳ್ಳುವ ಕುತೂಹಲ ಮಾತ್ರ ಮುಗಿದಿಲ್ಲ. ಬೇಕಲ್ವಾ? ನಾಳೆ ಸಾಯ್ತೀವಿ ಅಂತಂದ್ರೆ ಇವತ್ತು ಯಾಕೆ ನಾವು ವಿದ್ಯಾಕಾಮರಾಗಿ ಇರಬಾರದು? ಧೃತರಾಷ್ಟ್ರನ ಸುತ ವ್ಯಾಮೋಹ ಬರದಿರಲಿ, ಆದರೆ ಈ ಒಳ್ಳೆ ಗುಣ ವಿದ್ಯಾಕಾಮತ್ವ ಬರಲಿ ಅಲ್ವಾ? ಧೃತರಾಷ್ಟ್ರ, ಆ ಕುತೂಹಲವೇ ನಮ್ಮಲ್ಲಿ ಕಣ್ಮರೆಯಾಗೋಗಿದೆ. ಆ ಕುತೂಹಲ ಕಣ್ಮರೆಯಾಗಿರೋದ್ರಿಂದಾಗಿ ಮಧ್ವ ಸಿದ್ಧಾಂತದ ಕಪೋಲ ಕಲ್ಪಿತವಾದ ಗಡಿಗಳು ನಿರ್ಮಾಣ ಆಗೋಗಿದೆ. ಕಪೋಲ ಕಲ್ಪಿತವಾದ ಗಡಿಗಳು ಯಾವ ಪರಿ ನಮ್ಮನ್ನು ಸುತ್ತುವರೆದುಕೊಂಡಿವೆ ಅಂತಂದರೆ, ಮಧ್ವಾಚಾರ್ಯರನ್ನು ಸರ್ವಜ್ಞರು ಅಂತ ನಿರೂಪಣೆ ಮಾಡಿ ಸರ್ವ ವಿಷಯಗಳನ್ನು ಮುಟ್ಲಿಕ್ಕೂ ಆಗದೇ ಇರುವಷ್ಟು ಈ ಕಪೋಲ ಕಲ್ಪಿತ ಗಡಿಗಳು ನಮ್ಮನ್ನು ಆವರಿಸಿಕೊಂಡು ಬಿಟ್ಟಿವೆ. ತೋಟದ ಒಳಗಡೆ ಇರುವ ಮನೆ, ಆದರೆ ಮನೆಯೊಳಗಡೆಯೇ ಬದ್ಧರಾಗಿ ತೋಟವನ್ನೇ ಮರೆತಂತೆ ನಮ್ಮ ಜನ ಆಡ್ತಾ ಇದ್ದಾರೆ. ಯಾತ್ಕೋತಾನೆ ಕರ್ತೃತ್ವವಾದ, ಏನು ಅದು ಅನುಭವಿಸಬೇಕಾದದ್ದು ಜೀವಕರ್ತೃತ್ವವಾದ, ಅದನ್ನು ಏನು ಜನರಿಗೆ ಹೇಳೋದು? ಅದನ್ನು ಕೇಳಿಕೊಂಡ ಜನರು ಕರ್ತೃತ್ವವಾದ ಒಂದು ನೋಡಿದ್ರೆ ಸಾಕು, ಇನ್ನೇನು ಜಗತ್ತಿನಲ್ಲಿ ತಿಳ್ಕೊಳ್ಬೇಕಾಗಿಲ್ಲ ಅನ್ನುವ ಭ್ರಮೆ. ಯಾತ್ಕೋತಾನೆ ಷೋಡಶಿ ಚತುರ್ದಶಿ ಹೇಳ್ಬಿಡೋದು, ಸಾರ ಅಲ್ಲಿದೆ ಅಂತ. ಏನು ತಲೆ ಸಾರ ಅದು? ಎಲ್ಲ ತಿಳ್ಕೊಂಡ್ಮೇಲಲ್ವ ಸಾರ ಆಗೋದು. ಯಾವ ಸರ್ವಶಾಸ್ತ್ರ ಕುತೂಹಲವನ್ನು ವೇದವ್ಯಾಸರು ಗುಣ ಅಂತ ಬೋಧನೆ ಮಾಡಿದ್ದಾರೋ ಅದನ್ನೇ ಮರೆತು ಜೀವಕರ್ತೃತ್ವವಾದ ಒಂದು ಸಾಕು ಹತ್ಕೋತಾನೆ. ಜನರಿಗೆಲ್ಲ ಪ್ರಶ್ನೆ ಬರೋದೇ ಅದೇ, ಎಲ್ಲ ನಾವೇ ಎಲ್ಲ ದೇವರೇ ಮಾಡುತ್ತಾನೆ, ನಮ್ಮದೇನು? ಇದು ಪ್ರಶ್ನೆ ಶುರು. ಅದು ಆಮೇಲೆ ಬನ್ನಿ, ಮೊದಲು ಏನು ವಿಷಯ ಇದೆ ಅಂತ ಎಲ್ಲ ಕಡೆ ಸುತ್ತಾಡಿಕೊಳ್ಳಿ, ಆಮೇಲೆ ಅದು ಅನುಭವಕ್ಕೆ ಬರ್ತಾ ಹೋಗುತ್ತೆ. ಕಲ್ಪನಾ ಗೌರವಗಳು ನಾವು ಶ್ರಾದ್ದದಲ್ಲಿ ಮಾಡುವಾಗ ಏನು ಆ ಮಂತ್ರದಿಂದ ಏನು ಪ್ರತಿಪಾದ್ಯವೋ ಅದನ್ನು ಅಷ್ಟನ್ನು ತಿಳ್ಕೊಂಡ್ರೆ ಸಾಕು. ವಸುರೂಪಂ ತದ್ಗೋತ್ರಂ ತನ್ನಾಮಾನಂ ಪಿತರಂ ತದಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಪ್ರದ್ಯುಮ್ನಂ, ಮುಗೀತು. ಪ್ರದ್ಯುಮ್ನೇ ಅವನು. ಅದರಲ್ಲಿ 10 ರೂಪಗಳನ್ನೆಲ್ಲ ಯಾಕ್ರಿ ಚಿಂತನೆ ಮಾಡಬೇಕು? ಪಾತ್ರೆ ಅಂದರೆ ಒಂದು 10 ರೂಪ ಬೇಕಿಲ್ಲ. ಮೊದಲು ಅಲ್ಲಿದ್ದು ಶುರು ಮಾಡಿ, ಆಮೇಲೆ ಅದು ಎಷ್ಟು ರೂಪ ಇದೆ ಅಂತ ಗೊತ್ತಾಗತ್ತೆ. ಯಾಕೆ ಹೇಳ್ತಾ ಇದ್ದೀನಿ ನಾನು ಅಂತಂದರೆ, ಮಾಧ್ವರಲ್ಲಿ ಸರ್ವಶಾಸ್ತ್ರ ಕುತೂಹಲ ಅನ್ನೋದು ಯಾವ ರೀತಿ ಹಾಳಾಗಿ ಹೋಗಿದೆ ಅಂದರೆ ಹೀಗೆ ಹಾಳಾಗಿ ಹೋಗಿದೆ, ತಪ್ಪು ಕಲ್ಪನೆಗಳಿಂದ. ಅದಕ್ಕೆ ಹೇಳ್ತಾ ಇರೋದು, ಮತ್ತೇನಿಲ್ಲ. ಧೃತರಾಷ್ಟ್ರ ನಾವು ಕಲಿಬೇಕಾದದ್ದು ವಿದ್ಯಾಕಾಮ. ಆ ವಿದ್ಯಾಕಾಮವನ್ನೇ ಉಪನಿಷತ್ತುಗಳು ಹೇಳಿದ್ದು. ನೀವು ಹೀಗಿರಿ ಜೀವನದಲ್ಲಿ, ಪಾಂಡಿತ್ಯಂ ನಿರ್ವಿದ್ಯ ಬಾಲ್ಯೇನ ತಿಷ್ಠಾಸೇತಂತ, ಸರ್ವ ವೇದಾಂತ ಪ್ರತ್ಯಯಂ ಚೋದನಾದ್ಯವಿಶೇಷಾತಂತ. ನಾವು ಅಲ್ಲಿ ತೊಡಗಬೇಕು. ಚೋದನಾದ್ಯವಿಶೇಷಾತ್. ನಿಮಗೆ ಈ ತರಹದ ಪ್ರಯೋಜನ ಇದೆಯೋ ಇಲ್ವೋ ಜ್ಞಾನದಿಂದ ಕೇಳಬೇಡಿ, ಜ್ಞಾನ ಪಡ್ಕೊಳ್ಳಿ ಅಷ್ಟೇ. ಧೃತರಾಷ್ಟ್ರ ನದೀನಾಂ ಪರ್ವತಾನಾಂಚ ನಾಮಧೇಯಾನಿ ಸಂಜಯ ತಥಾ ಜನಪದಾನಾಂಚ ಯೇ ಚಾನ್ಯೇ ಭೂಮಿಮಾಶ್ರಿತಾ. ನದೀನಾಂ ಪರ್ವತಾನಾಂಚ, ಅವನು ಕೇಳ್ತಾನೆ, ನದಿಗಳ ಪರ್ವತಗಳ ನಾಮಧೇಯ, ಅತ್ಯಂತ ಪ್ರಮುಖವಾದ ಜನಗಳ ತಾಣ, ಅದನ್ನು ಹೇಳು. ಪ್ರಮಾಣಂಚ ಪ್ರಮಾಣಜ್ಞ ಪೃಥಿವ್ಯಾ ಅಪಿ ಸರ್ವತಃ. ಏನೇ ಒಬ್ಬ ರಾಜ ಪ್ರಯತ್ನ ಪಟ್ಟರೂ ಇಡೀ ಭೂಮಿಯನ್ನಂತೂ ಪಡಿಲಿಕ್ಕಾಗಲ್ಲ. ಭೂಮಿಯ ಒಂದು ತುಂಡುಗಾಗಿ ಹೋರಾಟ, ಆದರೆ ಇಡೀ ಭೂಮಿಯ ಸುತ್ತಳತೆ ಎಷ್ಟು? ಪ್ರಮಾಣ ಏನು? ಪ್ರಮಾಣ ಅಂದರೆ ಸುತ್ತಳತೆ. ನಿಖಿಲೇನ ತ್ವಮಾಚಕ್ಷ್ವ ಕಾನನಾನಿ ಚ ಸಂಜಯ.
ಕಾನನಾನಿ, ಕಾಡುಗಳು ಏನು, ಯಾವ ಭಾಗದಲ್ಲಿ ಎಷ್ಟು ಕಾಡುಗಳಿದೆ, ಎಷ್ಟು ನೀರಿದೆ, ಗಾಳಿಯ ಸಂಚಾರದ ಜಾಗ ಎಷ್ಟು, ಬೆಂಕಿಯ ವ್ಯಾಪ್ತಿ ಏನು, ಆಕಾಶದ ವ್ಯಾಪ್ತಿ ಏನು, ಎಲ್ಲವನ್ನ ಹೇಳಬೇಕು. ಸಂಜಯ ಪಂಚೈತಾನಿ ಮಹಾರಾಜ ಮಹಾಭೂತಾನಿ ತಂಗ್ರಹಾತ್ ಜಗತಿ ಸ್ಥಾನಿ ಭೂತಾನಿ ಸಮಾನ್ಯಾಹುರ್ಮನೀಷಿಣಃ. ರಾಜ, ಮಹಾಭೂತಗಳು ಎಲ್ಲವೂ ಕೂಡ ಭೂಮಿಯ ಒಳಗಡೆಯೇ ಇವೆ. ಭೂಮಿಯ ಒಳಗಡೆ ಎಲ್ಲವೂ ಕೂಡ ಸಮವಾದ ಹಾಳತದಲ್ಲಿ ಇದೆ. ನೀರು ಎಷ್ಟಿದೆ, ಬೆಂಕಿ ಎಷ್ಟಿದೆ ಅಂದರೆ ನೀರು ಎಷ್ಟು ಪ್ರಮಾಣದಲ್ಲಿದೆಯೋ ಅಷ್ಟೇ ಪ್ರಮಾಣದಲ್ಲಿ ಬೆಂಕಿ ಇದೆ. ಈ ನೀರು ಬೆಂಕಿಗಳಲ್ಲಿ ಭೂಮಿ ಸೇರಿಕೊಂಡಿದೆ. ಅದರಿಂದ ಸಮ ಪ್ರಮಾಣದಲ್ಲಿ ಇರಲಿಕ್ಕೆ ಭೂಮಿಯೇ ಕಾರಣ. ಮತ್ತಿನ್ನೆಲ್ಲಿಯೂ ಕೂಡ ಸಮ ಪ್ರಮಾಣದಲ್ಲಿ ಇರಲ್ಲ. ಭೂಮಿರಾಪಸ್ತಥೈವಾಗ್ನಿ ವಾಯುರಾಕಾಶಮೇವ ಚ ಗುಣೋತ್ತರಾಣಿ ಸರ್ವಾಣಿ ತೇಷಾಂ ಭೂಮಿ ಪ್ರಧಾನತಃ. ಭೂಮಿ, ನೀರು, ಬೆಂಕಿ, ವಾಯು, ಆಕಾಶ ಇವುಗಳಲ್ಲಿ ಭೂಮಿಯೇ ಪ್ರಧಾನ. ಯಾಕೆ ಅಂದರೆ ಶಬ್ದಸ್ಪರ್ಶಶ್ಚ ರೂಪಂಚ ರಸೋ ಗಂಧಶ್ಚ ಸ ಪಂಚಮಃ. ಶಬ್ದಸ್ಪರ್ಶ ರೂಪ ರಸ ಗಂಧ 4. ಚತ್ವಾರೋಪ್ಸು ಗುಣಾರಾಜನ್ ಗಂಧಸ್ತತ್ರ ನ ವಿದ್ಯತೆ. 4 ಇರೋದು ನೀರಿನಲ್ಲಿ, ನೀರಿನಲ್ಲಿ ಗಂಧ ಇಲ್ಲ. ಶಬ್ದಸ್ಪರ್ಶಂಚ ರೂಪಂಚ ತೇಜಸ್ಯೇತೆ ಗುಣಾಸ್ತ್ರಯ. ಶಬ್ದಸ್ಪರ್ಶ ರೂಪ ತೇಜಸ್ಸಿನಲ್ಲಿದೆ. ಶಬ್ದಸ್ಪರ್ಶಶ್ಚ ವಾಯೋಸ್ತು ಆಕಾಶೇ ಶಬ್ದ ಏವ ಹಿ. ಶಬ್ದ ಮತ್ತು ಸ್ಪರ್ಶ ಎರಡೇ ಗುಣ ವಾಯುವಿನಲ್ಲಿ ಇರೋದು, ಆಕಾಶದಲ್ಲಿ ಶಬ್ದ ಮಾತ್ರ. ಏತೆ ಪಂಚಗುಣಾರಾಜನ್ ಮಹಾಭೂತೇಷು ಪಂಚಸು ವರ್ತಂತೆ ಸರ್ವಭೂತೇಷು ಯೇಷು ಲೋಕ ಪ್ರತಿಷ್ಠಿತಾ. ಅದರಿಂದ 5 ಗುಣಗಳು ಪೃಥ್ವಿಯಲ್ಲಿ ಇದೆ. ಅದರಿಂದಾಗಿ ಅದು ಹಿರಿದಾದ ಭೂತ. ಅನ್ಯೋನ್ಯಂ ನಾಪಿ ವರ್ತಂತೆ ಸಮಂ ತಿಷ್ಠಂತಿ ವೈ ಸದಾ. ಜಗತ್ತಿನಲ್ಲಿ ಮಾತ್ರ ಇವುಗಳು ಬೆರೆತುಕೊಂಡು ಇರೋದು, ಅದು ದೊಡ್ಡ ಗುಣ. ಜಗತ್ತಿನಲ್ಲಿ ಅದು ಬೆರೆತುಕೊಂಡು ಇಲ್ಲದೆ ಹೋಗಿದ್ದಿದ್ರೆ ನಮಗೆಲ್ಲ ಬಾಳ್ಲಿಕ್ಕೆ ಆಗಲ್ಲ. ನೀರಿನಲ್ಲಿ ಬೆಂಕಿ ಸೇರಿಕೊಳ್ಳದೆ ಇದ್ರೆ, ಸೇರಿಕೊಳ್ಳದ ಹಾಗೇ ಇದ್ರೆ ಅನ್ನ ಎಲ್ಲಿಂದ ಆಗ್ತಾ ಇತ್ತು? ಅಕ್ಕಿಯ ಒಳಗಡೆ ನೀರು ಪ್ರವೇಶ ಮಾಡಲಿಕ್ಕೆ ಬೆಂಕಿ ಕೆಳಗಡೆಯಿಂದ ಪುಟ ಕೊಡುತ್ತೆ. ಅಕ್ಕಿಯ ಒಳಗಡೆ ನೀರು ಹೋಗಿ ಅಕ್ಕಿ ದಪ್ಪ ಆದರೆ ಅದು ಅನ್ನ. ಈ ರೀತಿ ಇಡೀ ಜಗತ್ತಿನ ಹಾಳತ ಒಂದು ಅಳತೆಯಲ್ಲಿ ಇದ್ದು ಪರಸ್ಪರ ಸಮವಾಗಿ ಇದ್ದು ಬಾಳ್ಲಿಕ್ಕೆ ಅನುಕೂಲ ಆಗಿರೋದು ಭೂಮಿಯಲ್ಲಿ. ಅನ್ಯೋನ್ಯಂ ನಾಪಿ ವರ್ತಂತೆ. ಇದು ಪ್ರತ್ಯೇಕವಾಗಿದ್ರೂ ಏನು ಕೆಲಸ ಆಗೋದಿಲ್ಲ. ಪರಸ್ಪರ ಹಾಸು ಹೊಕ್ಕಾಗಿ ಇರಬೇಕು. ಯದಾತು ವಿಷಮೀಭಾವ ಮಾವಿಚಂತಿ ಪರಸ್ಪರಂ ತದಾ ದೇಹೈರ್ದೇಹವಂತಹ ವ್ಯತಿರೇ ಹೊಂತಿ ನಾನ್ಯಥಾ. ಈ ಮಣ್ಣು, ನೀರು, ಗಾಳಿ ಮತ್ತೆ ಬೆಂಕಿ ಇವುಗಳ ವೈಷಮ್ಯವನ್ನೇ ದೇಹದ ಸಾವು ಅಂತಲೂ ಕರೀತಾರೆ, ಬ್ರಹ್ಮಾಂಡದ ನಾಶ ಅಂತ ಕೂಡ ಕರೀತಾರೆ. ಚಿಕ್ಕ ಲೆವೆಲಲ್ಲಾದರೆ ಪಿಂಡಾಂಡ ನಾಶ ಆಗತ್ತೆ, ದೊಡ್ಡ ಲೆವೆಲ್ ಆದರೆ ಬ್ರಹ್ಮಾಂಡದ ನಾಶ ಆಗತ್ತೆ. ಆನುಪೂರ್ವ್ಯಾದ್ ವಿನಶ್ಯಂತಿ ಜಾಯಂತೆ ಚಾನುಪೂರ್ವಚಃ ಸರ್ವಾಣಿ ಅಪರಿಮೇಯಾನಿ ತಥೈಷಾಂ ರೂಪಮೈಶ್ವರಂ. ಕ್ರಮವಾಗಿ ನಾಶ ಆಗತ್ತೆ, ಕ್ರಮವಾಗಿ ಉತ್ಪತ್ತಿ ಆಗತ್ತೆ. ಎಲ್ಲವೂ ಕೂಡ ಅಗಾಧವೇ. ಪಂಚಭೂತಗಳಲ್ಲಿ ಯಾವುದು ಕಡಿಮೆ, ಯಾವುದು ಅಗಾಧವಲ್ಲ, ಯಾವುದು ಇಷ್ಟೇ ಅಂತ ನೀವು ಯೋಚನೆ ಮಾಡ್ತೀರಾ, ಯಾವುದನ್ನು ಯೋಚನೆ ಮಾಡಲಿಕ್ಕಾಗಲ್ಲ. ಇಷ್ಟೇ ಪೃಥ್ವಿ ಅಂತೀರಾ, ಇಷ್ಟೇ ಗಾಳಿ ಇರೋದು ಇಷ್ಟೇ ಅಂತ ಹೇಳ್ತೀರಾ. ಜಗತ್ತಿನಾದ್ಯಂತ ಎಷ್ಟು ಗಾಳಿ ಇದೆ ಅಂತ, ಗಾಳಿಯ ಪರಿಮಾಣ ಎಷ್ಟು ಅಂತ ಹೇಳಿ ಒಂದು ಸೆನ್ಸಸ್ ಹಾಕೊಂಡು ಬನ್ನಿ ನೋಡುವ. ಜಗತ್ತಿನಲ್ಲಿ ಇಷ್ಟೇ ಪರಮಾಣು ಇರೋದು, ಇಷ್ಟೇ ಗಾಳಿ ಇರೋದು, ಇಷ್ಟೇ ನೀರು ಇರೋದು, ಆ ನೀರಿನ ಕಣ ಇಷ್ಟೇ, ಅದರಲ್ಲಿ ಶುದ್ಧ ನೀರಿರೋದಿಷ್ಟು, ಅದರಲ್ಲಿ ಪಂಚಭೂತಗಳ ಪ್ರವೇಶದಿಂದ ಬಿಸಿಯಾದ ನೀರಿನ ಕಣ ಇರೋದಿಷ್ಟು. ಲೆಕ್ಕ ಹಾಕಲಿಕ್ಕಾಗತ್ತಾ? ಯಾವನಿಗೂ ಆಗೋಲ್ಲ. ಸರ್ವಾಣಿ ಅಪರಿಮೇಯಾಣಿ.
ಯಾರಿಗೆ ಅದಟು ಇದೆ, ಇಷ್ಟೇ ನೀರಿನ ಕಣ ಇದೆ ಅಂತ ಒಬ್ಬ ಹೇಳಿ ನೋಡೋಣ. ಯಾವುದೇ ಲೆಕ್ಕಗಳನ್ನು ಹಾಕಿ, ಯಾವುದೇ ಸೂತ್ರಗಳನ್ನು ಅಳವಡಿಸಿ ಯಾವನಿಗೂ ಆಗೋದಿಲ್ಲ. ಸರ್ವಾಣಿ ಅಪರಿಮೇಯಾಣಿ. ತತ್ರ ತತ್ರ ಚ ದೃಶ್ಯಂತೆ ಧಾತವ ಪಾಂಚಭೌತಿಕಾಃ ತೇಷಾಂ ಮನುಷ್ಯಾಸ್ತತ್ವೇನ ಪ್ರಮಾಣಾನಿ ಪ್ರಚಕ್ಷತೆ. ಮನುಷ್ಯರು ಸ್ಥೂಲವಾದ ಒಂದು ಪ್ರಮಾಣವನ್ನು ಹೇಳಬಲ್ಲರು. ಆದರೆ ಅಚಿಂತ್ಯ ಖಲು ಯೇ ಭಾವಾಹ ನ ತಾನ್ ತರ್ಕೇಣ ಸಾಧಯೇತ್. ಇಲ್ಲಿರೋದು ಮಾತು. ಅಚಿಂತ್ಯವಾದ ಭಾವಗಳನ್ನು ತರ್ಕದಿಂದ ಯಾವತ್ತಿಗೂ ಪ್ರೂವ್ ಮಾಡ್ಲಿಕ್ಕೆ ಹೋಗಬೇಡಿ. ಇನ್ನೇನಿಲ್ಲ, ಅದು ಪ್ರೂವ್ ಮಾಡ್ಲಿಕ್ಕೆ ಆಗಲ್ಲ. ಇಲ್ಲ, ನಾವು ಹೇಗೋ ಲೆಕ್ಕ ಮಾಡಿ. ಈಗ ಸರ್ವೆ ಡಿಪಾರ್ಟ್ಮೆಂಟ್ ಇದೆ. ಸರ್ವೆ ಡಿಪಾರ್ಟ್ಮೆಂಟಿನಲ್ಲಿ ಹಿಮಾಲಯ ಉದ್ದ ಇದೆ ಅಂತ ಹೇಳ್ತಾರೆ. ಏನೋ ಟೇಪ್ ಇಟ್ಕೊಂಡು ಅಳೆದಿದ್ದಾರ? ಊಹೆ. ಅದಕ್ಕೊಂದು ಗಣಿತ ಉಂಟು. ಆ ಗಣಿತದ ರೀತಿ, ಬೆಳಕು ಬೀಳುವ ಜಾಗ, ಬೆಳಕು ಬೀಳುವ ಕಾಲ ಇತ್ಯಾದಿಗಳನ್ನೆಲ್ಲ ನೋಡಿಕೊಂಡು ಭೂಮಿಯ ಮೇಲೆ ಅದರ ನೆರಳಿನ ಪರಿಮಾಣ ಹಲವಾರು ತರಹ ಉಂಟು. ಬ್ರಿಟಿಷರು ಸರ್ವೆ ಡಿಪಾರ್ಟ್ಮೆಂಟ್ ಆಫ್ ಸರ್ವೆಯನ್ನು ಭಾರತದಲ್ಲಿ ಸ್ಥಾಪಿಸಿದಾಗ ಮೊದಲು ಅವರ ನೆರವಿಗೆ ಬಂದದ್ದು ಭಾರತೀಯ ಗಣಿತ. ಭಾರತೀಯ ಗಣಿತವೇ ನೆರವಿಗೆ ಬಂದದ್ದು. ಎಷ್ಟೋ ಕಡೆ ಬರಿಗಣ್ಣಿನಿಂದ ದೂರದಿಂದ ವಸ್ತುವನ್ನು ನೋಡಿ, ಕೇವಲ ಬರಿಗಣ್ಣಿನಿಂದ, ಯಂತ್ರ ಇಲ್ಲದೆ, ಇದು ಎಷ್ಟು ದೂರ, ಆಬ್ಜೆಕ್ಟನ್ನು ಎಷ್ಟು ದೊಡ್ಡದಾಗಿ ಇವುಗಳು ಚಿತ್ರಿಸ್ತವೆ, ಎಷ್ಟು ದೂರದಲ್ಲಿದೆ ಅಂತ ಬರಿಗಣ್ಣಿನಲ್ಲಿ ಹೇಳಬಲ್ಲ ವಿದ್ವಾಂಸರಿದ್ದರು ಭಾರತದಲ್ಲಿ ಅಂತ ಹೇಳಿ ಬ್ರಿಟಿಷರು ಉಲ್ಲೇಖಿಸ್ತಾರೆ. ಹೀಗಾಗಿ ತೇಷಾಂ ಮನುಷ್ಯಾಸ್ತತ್ವೇನ ಪ್ರಮಾಣಾನಿ ಪ್ರಚಕ್ಷತೆ. ಇವುಗಳ ಪ್ರಮಾಣವನ್ನು ಸ್ಥೂಲವಾಗಿ ಮನುಷ್ಯರು ಹೇಳ್ತಾರೆ. ಬೇಕಷ್ಟು ವೇಧಶಾಲೆಗಳು, ಬೇಕಷ್ಟು ವೇಧಶಾಲೆ ಅಂತಂದರೆ ಸೂರ್ಯ ಚಂದ್ರರ ನಡುವಣ ಅಂತರವನ್ನು ಗುರುತಿಸುವಂತಹ ಶಾಲೆಗಳು ಇಡೀ ಭಾರತಾದ್ಯಂತ ಇತ್ತು. ಅದರ ಮೂಲಕವೇ ಅವರು ನಕ್ಷತ್ರ ಮೊದಲಾದವುಗಳನ್ನು, ತಿಥಿ ಮೊದಲಾದವುಗಳನ್ನು ಹೇಳ್ತಾ ಇದ್ದು. ಇವತ್ತಿಗೂ ಕೂಡ ಜ್ಯೋತಿಷ್ಯದಲ್ಲಿ ಬಹಳ ಒಳ್ಳೆಯವರಿದ್ದಾರೆ. ಹೊರಗಡೆ ಬಂದು ರಾತ್ರಿ ಕೇವಲ ಬರಿಗಣ್ಣಿನಿಂದ ನಕ್ಷತ್ರಗಳನ್ನು ನೋಡಿ ಇವತ್ತಿಂತಹದ್ದು ನಾಳೆ ಇಂಥದ್ದು ಅಂತ ಹೇಳಬಲ್ಲವರಿದ್ದಾರೆ. ಬರಿಗಣ್ಣಿನಿಂದ ಆಕಾಶ ಕಾಯಗಳನ್ನು ಗುರುತಿಸಬಲ್ಲರು ಅವರು. ಟೆಲಿಸ್ಕೋಪ್ ಬೇಡ. ಅದರಿಂದಾಗಿ ಎಲ್ಲರಿಗೂ ಆಗದೇ ಇರಬಹುದು, ಯಾರಿಗೋ ಒಬ್ರಿಗಂತೂ ಆಗ್ತಾನೆ ಇರುತ್ತೆ. ಅವರ ಅಪರೂಪವೂ ಆಗಿರಬಹುದು, ಹಿಂದೆಯೂ ಆಗಿದ್ದಿರಬಹುದು, ವಾಟ್ ಎವರ್ ಇಟ್ ಮೇ ಬಿ. ಆದರೆ ಇದೆ, ಮನುಷ್ಯರಿಗೆ ಅದಾಗತ್ತೆ. ಆದರೆ ಕೆಲವೊಂದು ಅಚಿಂತ್ಯವಾದ ಭಾವಗಳೇ ಅದನ್ನು ನತಾನ ತರ್ಕೇಣ ಸಾಧಯಿತು. ನೋಡಿ, ಎಷ್ಟು ಪರಮಾಣು ಇದೆ ಭೂಮಿಯ ಮೇಲೆ ಅಂತ ಯಾವನಿಗೂ ಹೇಳಲಿಕ್ಕಾಗಲ್ಲ. ಎಷ್ಟು ಸೆನ್ಸ್ ಇದೆ ಅಂತಲೂ ಹೇಳಲಿಕ್ಕಾಗಲ್ಲ, ಬಹಳ ಅಂತಲೇ ಹೇಳಬೇಕಾಗತ್ತೆ ಅಷ್ಟೇ. ಅದರಿಂದಾಗಿ ಸಾಧ್ಯವಾದಷ್ಟು ಬೇರೆ ಬೇರೆ ದ್ವೀಪ ಮೊದಲಾದವುಗಳ ಬಗ್ಗೆ ಎಲ್ಲ ಹೇಳ್ತೇನೆ ನಾನು. ಚಂದ್ರಮಂಡಲದಲ್ಲಿ ಸುದರ್ಶನ ಅಂತನ್ನುವ ಒಂದು ದ್ವೀಪ ಇದೆ, ನೀರಿದೆ. ಚಂದ್ರಮಂಡಲದಲ್ಲಿರುವ ನೀರಿನ ಬಗ್ಗೆ ನಾನು ಹೇಳ್ತೇನೆ. ಮೊದಲು ಚಕ್ರಾಕಾರವಾಗಿ ಇದೆ ಚಂದ್ರಮಂಡಲದಲ್ಲಿ. ಹೀಗಾಗಿ ಅದನ್ನ ಸುದರ್ಶನ ದ್ವೀಪ ಅಂತ ಕರೀತಾರೆ. ನದಿ ಜಾಲ ಪರಿಚ್ಛನ್ನ ಪರ್ವತೈಶ್ಚಾಭ್ರಸನ್ನಿಭೈ ವೃಕ್ಷೈ ಪುಷ್ಪ ಫಲೋಪೇತೈ ಸಂಪನ್ನ ಧನಧಾನ್ಯವಾನ್. ಅನೇಕ ನೀರಿದೆ, ಪರ್ವತಗಳು ಇವೆ ಚಂದ್ರಮಂಡಲದಲ್ಲಿ. ಯಥಾ ಹಿ ಪುರುಷ ಪಶ್ಚಾತ್ಯಾದರ್ಶೇ ರೂಪಮಾತ್ಮನಃ ಏವಂ ಸುದರ್ಶನ ದ್ವೀಪೋ ರಾಜತೆ ಚಂದ್ರಮಂಡಲೇ. ಅದು ದೂರದಿಂದ ಅದು ಟ್ರಾನ್ಸ್ಪೇರೆಂಟ್ ಆಗಿ ಕಾಣುತ್ತೆ. ಕನ್ನಡಿಯಲ್ಲಿ ತನ್ನನ್ನು ನೋಡಿಕೊಂಡ್ರೆ ಕನ್ನಡಿ ಆಚೆಗಿನದ್ದೇನು ಕಾಣೋದಿಲ್ಲ. ಆ ರೀತಿ ಚಂದ್ರಮಂಡಲದ ಹೊಳಪು ಬೆಳಕು ಇದೆ. ಅದು ನಮಗೆ ಸ್ಪಷ್ಟವಾಗಿ ನೋಡ್ಲಿಕ್ಕೆ ಆಗೋದಿಲ್ಲ.
ಅದರ 2 ಪಟ್ಟು ದ್ವಿರಂಶಸ್ತು ಶಶೋ ಮಹಾನ್. ಅದು ಮೊಲದಂತೆ ಕಾಣುತ್ತೆ, ಆ ಬೆಟ್ಟ ಮೊದಲಾದವುಗಳೆಲ್ಲ ಸೇರಿ. ಆದರೆ ಇದಕ್ಕೆ ಒಂದು ಸ್ವಲ್ಪ ಭಿನ್ನವಾಗಿ ನಮ್ಮ ಪ್ರಾಚೀನ ಭಾರತದ ಖಗೋಳ ವಿಜ್ಞಾನಿಗಳು ಅಭಿಪ್ರಾಯ ಪಡ್ತಾರೆ. ಅಲ್ಲಿ ಚಂದ್ರನ ಮೇಲೆ ಬೀಳುವ ಭೂಮಿಯ ನೆರಳೆ ಮೊಲದ ತರಹ ಕಾಣುತ್ತೆ, ಅಲ್ಲಿ ನಿಜವಾದ ಮೊಲ ಏನಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಶಶಾಂಕ ಅಂತ ಕರಿತೇವೆ, ಹೌದು, ಆದರೆ ಅದು ಕಾಣೋದ್ರಿಂದ ಹಾಗೆ. ಬಹಳ ವಿಚಿತ್ರವಾದ ನೋಟಗಳನ್ನು ಕೊಟ್ಟಿದ್ದಾರೆ. ನಮ್ಮ ಪ್ರಾಚೀನ ಭಾರತದ ಖಗೋಳ ಓದೋದೇ ಒಂದು ಭಾಗ್ಯ. ಅಥೋ ಯದನ್ಯತ್ತ ಆಪಃ ಏಷ ಸಂಕ್ಷೇಪ ಉಚ್ಯತೆ ಸರ್ವೌಷಧಿ ಸಮಾಪನ್ನ. ಇವುಗಳು ಈ ಚಂದ್ರಮಂಡಲದಿಂದ ನಮಗೆ ಗಿಡ ಮರಗಳು ಬೆಳೆಯುತ್ತವೆ, ನೀರು ಮೊದಲಾದವುಗಳು ಈ ಚಂದ್ರಮಂಡಲದ ನಡೆಯಿಂದಲೇ ಉಂಟು. ಇದು ಸಂಕ್ಷೇಪ ಅಂತ ಹೇಳಿ ಭೀಷ್ಮ ಪರ್ವದಲ್ಲಿ 5ನೇ ಅಧ್ಯಾಯ ಆಗಿದೆ. ಸ್ವಲ್ಪ ಸಂಕ್ಷೇಪವಾಗಿ ಹೇಳಿದ್ರಿ, ವಿಸ್ತಾರವಾಗಿ ಹೇಳಿ ಅಂದಾಗ ಆಯ್ತಪ್ಪ, ಭೂಮಂಡಲದ ವಿಸ್ತಾರವನ್ನು ನಾನು ಹೇಳ್ತೇನೆ ಅಂತ ಹೇಳ್ತಾ ಹೋಗ್ತಾನೆ. ಅಂತೂ ರೋಚಕ. ಭೂಮಂಡಲದ ಬಗ್ಗೆ ಕೇಳಿದಾಗ ಯಾಕೆ ಈ ಭೂಮಿಗೆ ಯಾಕೆ ಅಷ್ಟೊಂದು ಇಷ್ಟಪಡ್ತಾರೆ ಜನ? ಯುದ್ಧದಿಂದ ಕನೆಕ್ಷನ್ ಎಲ್ಲಿಗೋ ಬಂತು. ಹೌದು, ಅಲ್ಲ ಎಲ್ಲ ಯುದ್ಧವೇ ಇರೋದಿಲ್ಲ. ಅವಳು ನನ್ನ ಹೆಂಡತಿ ಬನಶಂಕರಿ ಕೇಳ್ತಾ ಇದ್ದವಳು, ಏನ್ರಿ ಇದು ಎಷ್ಟು ಯುದ್ಧ ಎಷ್ಟಾಗತ್ತೆ ಅಂತ. ಯುದ್ಧ ಆಗತ್ತೆ, ಆದರೆ ಯುದ್ಧದ ಮಧ್ಯದಲ್ಲಿ ಷೋಡಶ ರಾಜಕೀಯ ಅಂತ 16 ರಾಜರ ಕಥೆ ಬರುತ್ತೆ. ಅವಳಿಗೇನು ಅಂದರೆ ಯುದ್ಧ ಏನು ಕೇಳೋದು ಅಂತ. ಹೆಣ್ಮಕ್ಳಿಗೆ ಸಹಜವಾಗಿ ಕ್ರೌರ್ಯ ಆಗದೇ ಇರಬಹುದು, ಆದರೆ ಇರೋದು ಹಾಗೆ. ಅದು ಯುದ್ಧ ಕೇವಲ ಯುದ್ಧ ಅಲ್ಲ, ನರನಾರಾಯಣೋಪಾಖ್ಯಾನ ಬರುತ್ತೆ ಮಧ್ಯದಲ್ಲಿ, ಶಲ್ಯ ಪರ್ವದಲ್ಲಿ ತೀರ್ಥಯಾತ್ರಾ ಪರ್ವ ಬರುತ್ತೆ, ಬೇರೆ ಬೇರೆ ಬರುತ್ತೆ. ಮತ್ತು ಯುದ್ಧವೂ ಆಗತ್ತೆ. ಇದು ಬೇಕಷ್ಟು ಶತರುದ್ರಿಯ ಸಂಹಿತೆ ಬರ್ತದೆ, ಸುವರ್ಣಷ್ಠಿವಿಯ ಕಥೆ ಬರುತ್ತೆ, ಬೇಕಷ್ಟು ಬರುತ್ತೆ. ಅದರ ಜೊತೆಗೆ ಎಲ್ಲದರ ಪ್ಯಾಕೇಜ್ ಮಹಾಭಾರತ ಅಂದರೆ ಆ್ಯಕ್ಷನ್ನು, ಸೆಂಟಿಮೆಂಟ್, ಎಲ್ಲದರ ಪ್ಯಾಕೇಜ್. ಈಗಿನ ಭಾಷೆಯಲ್ಲಿ ಹೇಳೋದಾದ್ರೆ ನಾಳೆ ನೋಡುವ. ಕೃಷ್ಣಾರ್ಪಣಮಸ್ತು.